ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಕ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ತು ಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತ್ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಢಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುಣೋನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪೋ ಬ್ರಹ್ಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತ ಎಲ್ಲ ಕರ್ಮಗಳನ್ನು ಕೂಡ ತನಗೇನೆ ಅರ್ಪಿಸಬೇಕು. ಮಯಿ ಸರ್ವಾಣಿ ಕರ್ಮಾಣಿ ಅಂತ ಹೇಳಿಕೊಂಡು ಎಲ್ಲ ಕರ್ಮಗಳನ್ನು ಅವನಲ್ಲಿ ಅರ್ಪಿಸಿ ಆ ಕರ್ಮದ ಫಲವನ್ನು ಬಯಸದೇ ಇರುವಂತಹದ್ದು ಇದು ಬಹಳ ಉತ್ತಮವಾಗಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಕರ್ಮವನ್ನು ಮಾಡುವಾಗ ಆ ಕರ್ಮದಲ್ಲಿ ಜೊತೆಗೇನೆ ವಿಪರೀತವಾಗಿರತಕ್ಕಂಥ ಆಸಕ್ತಿ, ಅದರಲ್ಲಿ ವಿಪರೀತವಾಗಿ ಫಲದ ಇಚ್ಛೆ, ಹೀಗೆಲ್ಲ ಕರ್ಮವನ್ನು ಮಾಡಿದಿ ಅಂತ ಹೇಳಿದರೆ ಆವಾಗ ನಿನಗೆ ತುಂಬ ದುಃಖ ಆಗ್ತದೆ ಎಂಬುದಾಗೆಲ್ಲ ತಿಳಿಸ್ತಾನೆ. ತದನಂತರದಲ್ಲಿ ಹೇಳ್ತಾನೆ, ಯತ್ತು ಕಾಮೇಕ್ಷುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಇಲ್ಲಿ ಸಾತ್ವಿಕ ಕರ್ಮ ಯಾವುದು, ರಾಜಸ ಕರ್ಮ ಯಾವುದು, ಅದೇ ರೀತಿಯಾಗಿ ತಾಮಸ ಕರ್ಮ ಯಾವುದು ಅಂತ ಹೇಳಿಕೊಂಡು ಎಲ್ಲದರ ವಿವರಣೆಯನ್ನು ನೀಡಿದ. ನಿಯತಂ ಸಂಗವಿರಹಿತಂ ಅರಾಗದ್ವೇಷದ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಎತ್ತದ ಸಾತ್ವಿಕಂ ಮುಚ್ಯತೆ ಅಂತ ಹೇಳಿಕೊಂಡು ಸಂಘ ವಿರಹಿತವಾಗಿರತಕ್ಕಂತಹದ್ದು, ರಾಗ ರಹಿತವಾಗಿರತಕ್ಕಂತಹದ್ದು, ದ್ವೇಷ ಇಲ್ಲದೇ ಇರುವಂತಹದ್ದು, ಫಲದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಇಚ್ಛೆ, ವಿಪರೀತವಾಗಿ ಆಕಾಂಕ್ಷೆ ಅದು ರಹಿತವಾಗಿರಬೇಕು. ಹೀಗೆ ಎಲ್ಲ ಕರ್ಮಗಳ ವಿಷಯವನ್ನು ಕೃಷ್ಣ ಅರ್ಜುನನಿಗೆ ಹೇಳುತ್ತಾ ಇದ್ದಾನೆ. ಕೇವಲ ಭಗವಂತನನ್ನು ಧ್ಯಾನ ಮಾಡುವುದು ಅಥವಾ ನೋಡಿದ ತಕ್ಷಣ ನನಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಏನೂ ಇಲ್ಲ. ಭಗವಂತನನ್ನು ಏನು ಮಾಡಬೇಕು ಅಂತ ಕೇಳಿದರೆ ವಿಪರೀತವಾಗಿ ಅನನ್ಯವಾಗಿರತಕ್ಕಂತಹ ಭಕ್ತಿಯಿಂದಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ತಾಮಸ ಕರ್ಮ ಯಾವುದು ಅಂತ ಕೇಳಿದ್ರೆ ಅದನ್ನು ಹೇಳ್ತಾನೆ, ಯತ್ತು ಕಾಮೇಪ್ಸುನಾ ಕರ್ಮ. ಕಾಮ ಅಂದರೆ ನೀನು ಒಂದು ಕರ್ಮವನ್ನು ಮಾಡ್ತೀಯ, ಆ ಕರ್ಮವನ್ನು ಮಾಡಿದಾಗ ಆ ಕರ್ಮದಲ್ಲಿ ನಿನಗೆ ಆಸಕ್ತಿ, ಅಂದರೆ ಕರ್ಮಕ್ಕೆ ಸರಿಯಾಗಿ ನನಗೆ ಫಲ ಬೇಕು, ನಾನು ಇಂತಿಷ್ಟು ಫಲವನ್ನು ಬಯಸಿಕೊಂಡು ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಒಂದು ವೇಳೆ ನಾವು ಪ್ರವೃತ್ತಿಯನ್ನು ಮಾಡಿದೆವು ಅಂತ ಹೇಳಿದರೆ ಆವಾಗ ಅದು ಸಾತ್ವಿಕವಾಗಿ ಅನಿಸಿಕೊಳ್ಳೋದಿಲ್ಲ. ಮತ್ತೇನಾಗಿದೆ, ಅದು ತಾಮಸ ಕರ್ಮ ಅಂತ ಅನಿಸಿಕೊಳ್ತದೆ. ಅದಕ್ಕೋಸ್ಕರವಾಗಿ ತಾಮಸ ಕರ್ಮವನ್ನು ಬಿಡಬೇಕು ಅಂತ ಹೇಳ್ತಾನೆ. ಯತ್ತು ಕಾಮೇಪ್ಸುನ, ಕಾಮ ವಿಪರೀತವಾಗಿರತಕ್ಕಂತಹ ಆಸಕ್ತಿಯನ್ನು ಬಯಸಬಾರ್ದು. ತದನಂತರದಲ್ಲಿ ಸಾಹಂಕಾರೇಣ, ಅಹಂಕಾರ. ಒಂದು ವೇಳೆ ಯಾವುದಾದರೂ ಕರ್ಮ ಮಾಡುವಾಗ ಆ ಕರ್ಮದ ಜೊತೆಗೆ ಅಹಂಕಾರ ಸೇರಿಕೊಂಡಿತು ಅಂತ ಹೇಳಿದರೆ ಆವಾಗ ನಿನಗೆ ಅದಕ್ಕೆ ಫಲ ಸಿಗೋದಿಲ್ಲ. ಅಹಂಕಾರ ರಹಿತನಾಗಿ ಕರ್ಮವನ್ನು ಮಾಡಬೇಕು. ಏನು ಅಹಂಕಾರ ರಹಿತವಾಗಿ ಮಾಡೋದು ಅಂತ ಹೇಳಿದರೆ, ನಾನು ನನ್ನದು ಅಂತ ಹೇಳಿಕೊಂಡು ಮಾಡಿದರೆ ಆವಾಗ
ಅದು ಅಹಂಕಾರದಿಂದ ಕೂಡಿರ್ತದೆ. ನಾನು ಮಾಡಿದೆ, ಇಡೀ ಇದನ್ನು ನಾನು ಇದನ್ನು ನಿಯಮಿಸ್ತಾ ಇದ್ದೇನೆ ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಭಾವನೆಯಿಂದಾಗಿ ಕರ್ಮದಲ್ಲಿ ಇನ್ನು ಪ್ರವೃತ್ತಿಯನ್ನು ತೊಡಗಿಸಿಕೊಂಡು ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಅದು ಸಾತ್ವಿಕ ಅಂತ ಅನಿಸಿಕೊಳ್ಳುವುದಿಲ್ಲ, ಅದು ತಾಮಸವಾಗಿರತಕ್ಕಂತಹದ್ದು ಕರ್ಮ ಆಗ್ತದೆ. ಇನ್ನೊಂದು ಸಾಹಂಕಾರೇಣವಾ ಪುನಃ ಕ್ರಿಯತೆ ಬಹುಲಾಯಾಸಂ, ಯಾವುದೆಲ್ಲ ವಿಪರೀತವಾಗಿ ಶ್ರಮವನ್ನು ಹಾಕಿ ಕರ್ಮವನ್ನು ಮಾಡುವಂಥದ್ದಿದೆ ಅದೆಲ್ಲವೂ ಕೂಡ ತಾಮಸ ಕರ್ಮ. ತಾಮಸ ಕರ್ಮದಲ್ಲಿ ಜೀವನು ತನ್ನ ಪ್ರವೃತ್ತಿಯನ್ನು ತೊಡಗಿಸಿಕೊಳ್ಳಬಾರದು. ಜೀವನು ಆದರೆ ಜೀವನ ಯೋಗ್ಯತೆಯಾಗಲಿ ಜೀವನ ಒಂದು ವ್ಯವಸ್ಥೆ ಆಗಲಿ ನಮ್ಮಂತಹ ಅಜ್ಞಾನಿಗಳಿಗೆ ಅದನ್ನು ತಿಳಿಯುವಂತಹದ್ದು ಗೊತ್ತಾಗುವುದಿಲ್ಲ. ವಾಸ್ತವಿಕವಾಗಿ ಜೀವನ ಯಾವುದು ಸಾತ್ವಿಕ ಜೀವನೋ ರಾಜಸ ಜೀವನೋ ತಾಮಸ ಜೀವನೋ ಇದು ನಮ್ಮಂತಹ ಅಜ್ಞಾನಿಗಳಿಗೆ ಅದು ಗೊತ್ತಾಗೋದಿಲ್ಲ. ಅದು ಗೊತ್ತಾಗಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಅದು ಕೂಡ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಆಗುವಂತಹದ್ದು. ಅದಕ್ಕೋಸ್ಕರವಾಗಿ ಆ ಜೀವನ ಸ್ವರೂಪವನ್ನು ನಿರ್ಣಯ ಮಾಡುವಂತಹವರಲ್ಲಿ ನಾವು ಸಮರ್ಥರಾಗೋದಿಲ್ಲ. ಆದ್ದರಿಂದ ಒಂದನ್ನಂತೂ ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಅದೇನು ಅಂತ ಕೇಳಿದರೆ ಕರ್ಮದಲ್ಲಿ ಆಸಕ್ತಿ ಅಥವಾ ಕರ್ಮದಲ್ಲಿ ನನ್ನದು ಅಂತ ಹೇಳಿಕೊಂಡು ವಿಪರೀತವಾಗಿರತಕ್ಕಂತಹ ಒಂದು ಅಟ್ಯಾಚ್ಮೆಂಟ್ ಅದು ಯಾವತ್ತೂ ಕೂಡ ಶ್ರೇಯಸ್ಸಿಗೆ ಕಾರಣವಾಗೋದಿಲ್ಲ. ಅದರಿಂದ ಜೀವನು ಮತ್ತಷ್ಟು ಅವನತಿಯನ್ನು ಹೊಂದುತ್ತಾನೆ. ಅದಕ್ಕೋಸ್ಕರವಾಗಿ ಅಹಂಕಾರವನ್ನು ತ್ಯಜಿಸಬೇಕು, ಮಮಕಾರವನ್ನು ತ್ಯಜಿಸಬೇಕು. ಅಹಂಕಾರ ಮಮಕಾರಗಳೆಲ್ಲವೂ ಕೂಡ ಯಾರಿಗೆ ಇರೋದಿಲ್ವೋ ಅಂತಹ ಜೀವರಾಶಿಯು ಅವನು ಸಾತ್ವಿಕನಾಗಿರ್ತಾನೆ. ಅವನಿಗೆ ಭಗವಂತನ ಅನುಗ್ರಹ ಅದು ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾರೆ. ಅನುಬಂಧಂ ಕ್ಷಯಂ ಹಿಂಸಾ ಅನಪೇಕ್ಷ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ ತಾಮಸ ಮುಚ್ಯತೆ. ಇನ್ನು ತಾಮಸ ಅಂತ ಹೇಳಿದ್ರೆ ಯಾವುದು ಅಂತ ಕೇಳಿದ್ರೆ ಆ ತಾಮಸ ಕರ್ಮವನ್ನು ಸ್ವಲ್ಪ ವಿವರಣೆ ಮಾಡ್ತಾನೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ, ಅಹಂಕಾರದಿಂದ ಇರತಕ್ಕಂತಹದ್ದು, ಕಾಮದಿಂದಾಗಿ ಅಂದರೆ ಅದರಲ್ಲಿ ವಿಪರೀತವಾಗಿರತಕ್ಕಂತಹ ಆಸಕ್ತಿ. ನನಗೆ ಈ ಕರ್ಮ ಮಾಡ್ತೇನೆ, ಆ ಕರ್ಮವನ್ನು ಮಾಡಿದಾಗ ನನಗೆ ಇಂತಿಷ್ಟು ಫಲ ಸಿಗಬೇಕು ಅಂತ ಹೇಳಿಕೊಂಡು ಕರ್ಮದಲ್ಲಿ ಆ ಅಟ್ಯಾಚ್ಮೆಂಟ್ ಅದು ಒಳ್ಳೆಯದಲ್ಲ. ಆವಾಗ ಏನಾಗ್ತದೆ, ಅದು ಭಗವಂತನಿಗೆ ಅದು ಪ್ರೀತಿದಾಯಕವಾಗುವುದಿಲ್ಲ. ಅದರಿಂದ ಆ ಭಗವಂತನ ಅನುಗ್ರಹವು ಇವನಿಗೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಇನ್ನು ತಾಮಸ ಕರ್ಮ ಅಂತ ಹೇಳಿದರೆ ಅನುಬಂಧಂ, ದುಷ್ಟವಾಗಿರತಕ್ಕಂತಹ ಕರ್ಮ, ಹಿಂಸಾ ಕರ್ಮ. ಒಳಗಿಂದ ಒಳಗೇನೆ ಇನ್ನೊಬ್ಬನ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚುಕೊಡುವಂತಹದ್ದು, ಅದು ದುಷ್ಕೃತ್ಯ. ತಾನು ಬೆಳೆಯುವಂತಹದ್ದುಂಟು, ಆದರೆ ಇನ್ನೊಬ್ಬನ ಏಳಿಗೆಯನ್ನು ಸಹಿಸಲಾಗದೆ ಅವನಿಗೆ ಯಾವುದಾದ್ರೂ ರೀತಿಯಲ್ಲಿ ಕಷ್ಟಗಳನ್ನು ನೀಡುವಂತಹದ್ದು ಅಥವಾ ಅವನ ಏಳಿಗೆಯನ್ನು ಬಯಸದೆ ತನ್ನ ಒಳಗಿಂದ ಒಳಗೇನೆ ಮಾತ್ಸರ್ಯಾದಿಗಳನ್ನು ಪಡುವಂತಹದ್ದು, ಇದು ಯಾವ ಕಾಲಕ್ಕೂ ಕೂಡ ಅದು ಒಳ್ಳೆಯದು ತನಿಸಿಕೊಳ್ಳೋದಿಲ್ಲ. ಅನುಬಂಧಂ ಇನ್ನೂ ಏನು ಅಂತ ಕೇಳಿದರೆ ಒಂದು ಕೆಟ್ಟ ಕರ್ಮವನ್ನು ಮಾಡುವುದು, ಆ ಒಂದು ಕೆಟ್ಟ ಕರ್ಮ ಅದನ್ನು ಸರಿ ಮಾಡಲಿಕ್ಕೆ ಹೋಗಿ ಬೇರೆ ಬೇರೆ ಅದಕ್ಕೆ ಇನ್ನಷ್ಟು ಕೆಟ್ಟ ಕರ್ಮಕ್ಕೆ ದಾರಿ ಮಾಡ್ತಾ ಹೋಗುವಂತಹದ್ದು. ಒಂದು ಕೆಟ್ಟ ಕರ್ಮ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಹೋಗಿ ಅದು ಮತ್ತೆ ಪುನಃ ಏನೋ ಒಂದು ಅವ್ಯವಸ್ಥೆಗೆ ಕಾರಣವಾಗ್ತದೆ. ಅದು ಕೂಡ ತನ್ನ ಅವನತಿಗೇನೆ ಅದು ಕಾರಣವಾಗ್ತದೆ. ಅದಕ್ಕೋಸ್ಕರ ಒಂದು ದುಷ್ಟವಾಗಿರತಕ್ಕಂತಹ ಪ್ರವೃತ್ತಿ ಅದು ಇನ್ನೊಂದು ದುಷ್ಟವಾಗಿರತಕ್ಕಂತಹ ಪ್ರವೃತ್ತಿಗೆ ಕಾರಣ, ಅದು ಅದಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಹೋಗ್ತದೆ. ಮತ್ತೊಂದು ಅದರಿಂದ ಒಳಗಡೆ ಅವನಿಗೆ ಗೊತ್ತಿರ್ತದೆ, ದುಷ್ಕೃತ್ಯವನ್ನು ಮಾಡಿದರೆ ಆ ದುಷ್ಕೃತ್ಯಕ್ಕೆ ಅನರ್ಥ ಸಿದ್ಧ. ಯಾಕೆ? ಕೆಟ್ಟ ಕೆಲಸವನ್ನು ಮಾಡಿ ಒಳ್ಳೆಯದಾದದ್ದು ಎಲ್ಲೂ ಕೂಡ ದೃಷ್ಟಾಂತ ಇಲ್ಲ. ಒಬ್ಬನಿಗೆ ಹಾಳನ್ನು ಬೇಯಿಸಿ
ಒಬ್ಬನ ಅವನತಿಯನ್ನು ಬಯಸಿ ಒಬ್ಬನ ಏನು ಅವನನ್ನು ಒಳ್ಳೆಯದಾಗಬಾರ್ದು ಅಥವಾ ಅವನ ಪೂರ್ತಿಯಾಗಿ ಅವನಿಗೆ ಮಾನಸಿಕವಾಗಿ ಅವನಿಗೆ ಹಿಂಸಾದಿಗಳನ್ನು ನೀಡಿ ಈ ಮೂಲಕವಾಗಿ ಒಬ್ಬ ವ್ಯಕ್ತಿ ಔನ್ನತ್ಯವನ್ನು ಪಡೆದಿರತಕ್ಕಂತಹದ್ದು ನಮಗೆ ಎಲ್ಲೂ ಕೂಡ ಒಂದು ದೃಷ್ಟಾಂತ ಸಿಗೋದೇ ಇಲ್ಲ. ಕೃಷ್ಣ ಹೇಳುವಂತಹದ್ದು ಇದನ್ನೇ, ನೀನು ಹಿಂಸಾ ಅನಪೇಕ್ಷ, ಅನರ್ಥ ಉಂಟಾಗಿದೆ ಗೊತ್ತುಂಟು. ಒಂದು ಕೆಟ್ಟ ಕೆಲಸವನ್ನು ಮಾಡಿದಾಗ ತನಗೆ ಅದರಿಂದ ಏನೋ ಒಂದು ಅನರ್ಥ ಉಂಟಾಗ್ತದೆ, ಇದು ಗೊತ್ತಿದ್ರೂ ಕೂಡ ಅದು ಏನಾಗಿದೆ ಅಂತ ಕೇಳಿದ್ರೆ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಸಿರೋದಿಲ್ಲ. ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿದ್ರೂ ಕೂಡ ಆ ಕೆಟ್ಟ ಕೆಲಸವನ್ನು ಒಪ್ಪಿಕೊಂಡು ತನಗೆ ಮತ್ತೆ ಒಳ್ಳೆಯ ದಾರಿಯ ಕಡೆಗೆ ಹೋಗುವ ಇಲ್ಲ, ಅದು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಕೇಳಿದರೆ ಅದು ಕೂಡ ಹೇಳಲಿಕ್ಕೆ ಸುಲಭ, ಭಗವಂತನೇ ಕೊಡುವುದಿಲ್ಲ ಅಂತ ಹೇಳಿಬಿಟ್ರೆ ಆಗ್ತದೆ. ಆದರೆ ಕೆಟ್ಟದ್ದಾಗಿರ್ತಕ್ಕಂತಹದ್ರಲ್ಲಿ ಪ್ರವೃತ್ತಿ ಅವನೇ ಕೊಡ್ತಾನೆ, ಒಳ್ಳೆಯದರಲ್ಲಿಯೂ ಕೂಡ ಅವನೇ ಕೊಡ್ತಾನೆ ಅಂತ ಹೇಳಿಕೊಂಡು ಎಲ್ಲವನ್ನೂ ಕೂಡ ಶುಭಾಶುಭಗಳನ್ನು ಅವನ ತಲೆಗೆ ಮೇಲೆ ಕಟ್ಟಿದರೆ ಮತ್ತು ಜೀವನ ಕೆಲಸ ಏನುಂಟಾಗದೆ, ಜೀವನ ಏನೂ ಇಲ್ಲಲ್ಲ, ಜೀವನ ಸ್ವಾತಂತ್ರ್ಯವೇ ಇಲ್ಲ ಅಲ್ವಾ ಅಂತ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಕೆಟ್ಟ ಕೆಲಸವನ್ನು ಅವನವನ ಜೀವಯೋಗ್ಯತಾನುಸಾರವಾಗಿ ಅವನವನ ಸ್ವರೂಪದ ಯೋಗ್ಯತಾನುಸಾರವಾಗಿ ಅವನು ಮಾಡಿಕೊಂಡು ಹೋಗ್ತಾನೆ. ಇದು ಯಾವುದೂ ಕೂಡ ಗೊತ್ತಿದ್ದರೂ ಕೂಡ ಅದನ್ನು ಸರಿ ಮಾಡಿಕೊಳ್ಳಬೇಕು ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ಅದನ್ನು ಯೋಚಿಸೋದಿಲ್ಲ. ಮತ್ತೊಂದು ಏನು ಅಂತ ಕೇಳಿದರೆ, ತನಗೆ ಯಾವುದು ಆಗೋದಿಲ್ವೋ ಅದರ ಬಗ್ಗೆನೇ ವಿಪರೀತವಾಗಿ ಒಂದು ಹುಚ್ಚುತನದ ಧೈರ್ಯ. ತನಗೆ ಸಾಮರ್ಥ್ಯ ಇಲ್ಲ, ಆ ಸಾಮರ್ಥ್ಯವಿಲ್ಲದಿದ್ದರೂ ಕೂಡ ತಾನದನ್ನು ಮಾಡ್ತೇನೆ ಅಂತ ಹೇಳಿಕೊಂಡಿರತಕ್ಕಂಥ ಒಂದು ಕೆಟ್ಟ ಭ್ರಮೆ. ಈ ರೀತಿಯಾಗಿ ಅಂದರೆ ತಾನು ತಿಳ್ಕೊಂಡಿರತಕ್ಕಂತಹದ್ದೇ ಅದೇ ಸರಿ, ಇನ್ನೊಂದು ಯಾರೂ ತಿಳ್ಕೊಂಡಿಲ್ಲ, ಈ ರೀತಿಯಾಗಿರ್ತಕ್ಕಂತಹ ಹುಚ್ಚು ಭ್ರಮೆ ಅವನು ಇರ್ತಾನೆ. ತನ್ನ ಸಾಮರ್ಥ್ಯದ ಇತಿಮಿತಿಯನ್ನು ಕೂಡ ಅವನು ಆಲೋಚಿಸೋದಿಲ್ಲ. ಮತ್ತು ತಾನೇ ಸ್ವತಂತ್ರ ಕರ್ತೃ, ಇಡೀ ಜಗತ್ತನ್ನು ಮಾಡುವವನು ಯಾರು ನಾನು ಅಂತ ಹೇಳಿದರೆ ಜೀವನೇ ಇಡೀ ಜಗತ್ತಿನ ಕರ್ತೃ. ಜೀವರಾಶಿಗಳಲ್ಲಿಯೇ ಎಲ್ಲವನ್ನೂ ಕೂಡ ಆಗ್ತದೆ ಎಂಬಂತಹ ಒಂದು ಹುಚ್ಚು ಭ್ರಮೆ. ಜೀವನಲ್ಲಿ ಏನೂ ಆಗೋದಿಲ್ಲ ಎಂಬುದು ಅದು ಸಿದ್ಧವಾಗಿ ಗೊತ್ತಾಗ್ತಾ ಉಂಟು. ಜೀವನು ಪೂರ್ಣನಾಗಿ ಅಸ್ವತಂತ್ರ, ಜೀವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕರ್ತೃತ್ವ ಇಲ್ಲ ಅಂತಿದ್ರೂ ಕೂಡ ಗೊತ್ತಿದ್ರೂ ಕೂಡ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ತಾನು ತಯಾರಿರುವುದಿಲ್ಲ. ತಾನೇ ಮಾಡ್ತಾ ಇದ್ದೇನೆ, ತನ್ನಿಂದಲೇ ಆಗ್ತಾ ಇದೆ, ಇಡೀ ಜಗತ್ತಿಗೆ ನಾನೇ ಅಂತ ಹೇಳಿಕೊಂಡು ಒಂದು ಹುಚ್ಚು ದುರಭಿಮಾನ, ಹುಚ್ಚುತನದ ಪರಮಾವಧಿಯಲ್ಲಿ ತಾನಿರ್ತಾನೆ. ಇಂತಹ ಈ ರೀತಿಯಾಗಿದ್ದುಕೊಂಡು ಈ ರೀತಿಯಾಗಿ ಮಾನಸಿಕವಾಗಿ ಯೋಚನೆ ಮಾಡಿಕೊಂಡು ಯಾರೆಲ್ಲ ಕರ್ಮ ಪ್ರವೃತ್ತಿಯನ್ನು ತೊಡಗಿಕೊಳ್ತಾರೋ ಅವರು ಎಲ್ಲರೂ ಕೂಡ ತಾಮಸವಾಗಿರ್ತಕ್ಕಂತಹ ಜೀವರಾಶಿಗಳು ಎಂಬುದಾಗಿ ಹೇಳ್ತಾರೆ. ತತ್ತಾಮಸಮುದಾಹೃತಂ ಮೋಹಾದಾರಭ್ಯತೆ. ನೀನು ಮೋಹದಿಂದಾಗಿ, ಮೋಹ ಅಂತ ಹೇಳಿದರೆ ಜಗತ್ತಿನಲ್ಲಿರತಕ್ಕಂತಹ ಮೋಹ, ಜಗತ್ತಿನ ಜೊತೆಗೆ ನಮಗೆ ಮೋಹ ಅದು ಇದೆ, ನಾನು ನನ್ನದು ಅಂತ ಹೇಳಿಕೊಂಡು ಆ ಮೋಹ ಅದು ಇದ್ದೇ ಇದೆ, ಅದು ಹೋಗಬೇಕು. ಅದು ಇಲ್ಲ ಅಂತ ಹೇಳಿದರೆ ಆವಾಗ ಭಗವಂತ ಅಂತಹ ಕರ್ಮವನ್ನು ಯಾರು ಮಾಡ್ತಾರೋ ಅವರೆಲ್ಲರೂ ಕೂಡ ತಾಮಸವಾಗಿರ್ತಕ್ಕಂತಹ ಕರ್ಮವನ್ನು ಆಚರಣೆ ಮಾಡ್ತಾರೆ. ಅಂತಹ ಜನರು ಅವರು ತಾಮಸ ಜನರು ಅಂತ ಎಂಬುದಾಗಿ ಹೇಳ್ತಾನೆ. ಇನ್ನು ಮುಕ್ತ ಸಂಗೋ ಅನಂವಾದಿ ಧೃತಿ ಉತ್ಸಾಹ ಸಮನ್ವಿತ ಸಿದ್ಧಸಿದ್ಧೋ ಅನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಸಾತ್ವಿಕವಾಗಿರ್ತಕ್ಕಂತಹ ಕರ್ಮ ಯಾವುದು ಅಂತ ಕೇಳಿದರೆ, ಸಾತ್ವಿಕವಾಗಿರ್ತಕ್ಕಂತಹ ಕರ್ಮ ಯಾವುದು? ಸಾತ್ವಿಕ ಕರ್ಮ ಅದಕ್ಕೆ ಹೇಳ್ತಾರೆ ಮುಕ್ತ ಸಂಗ್ರಹ. ಏನು ಮುಕ್ತ? ತಾನು ಕರ್ಮವನ್ನು ಮಾಡಬೇಕು, ಕರ್ಮದಲ್ಲಿ ಅಪೇಕ್ಷೆಯನ್ನು ಬಿಡಬೇಕು, ಮತ್ತು ಕರ್ತೃ ತಾನು ಅಂತ ಎಂಬುದಾಗಿ ಅಭಿಮಾನವನ್ನು ಬಿಡಬೇಕು. ಅಭಿಮಾನ ಬಿಡಬೇಕು ಅಂತ ಹೇಳಿದರೆ, ಈಗ ಯಾವುದೋ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತಾನೆ, ಅವನು ಹೇಳಿಕೊಳ್ಳೋ ತಪ್ಪಾಗ್ತದೆ ಅಂತ ಕೇಳಿದರೆ ಅದು ತಪ್ಪು. ಹೇಗೆ ಅಂತ ಕೇಳಿದರೆ, ನೀನು ನಿನ್ನಲ್ಲಿಯೇ ನೀನೇ ಮಾಡುವಂತಹದ್ದು, ನಿನ್ನಿಂದಾಗಿಯೇ ಎಲ್ಲ ಕೆಲಸಗಳು ಕೂಡ ಆಗ್ತದೆ ಅಂತ ಎಂಬಂತಹ ಅಹಂಕಾರ ಉಂಟಲ್ವ, ಅದು ತಪ್ಪು. ನಮಗೆ ಯಾವುದನ್ನು ಕೃಷ್ಣ ಖಂಡಿಸ್ತಾ ಇದ್ದಾನೆ ಅಂತ ಕೇಳಿದರೆ,
ನಾನು ಮಾಡಿದೆ ಅಂತ ಹೇಳಿದಾಗ ಆ ನಾನು ಅಂತ ಹೇಳಿಕೊಂಡು ನೀನು ಮಾಡ್ತೀಯಲ್ವ. ನಾನು ಇದನ್ನು ಯಾರು ಮಾಡಿದ್ದು? ನಾನು ಮಾಡಿದೆ. ಇದು ಯಾರಿಂದ ಆಯಿತು? ನಾನು ಮಾಡಿದ್ದು ಅಂತ ಹೇಳಿಕೊಂಡು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀಯಲ್ವ. ಅಲ್ಲಿ ನೀನು ಅಂತ ಹೇಳಿದರೆ ಯಾರು ಅಂತ ಒಂದು ಪ್ರಶ್ನೆ. ನೀನು ಅಂತ ಹೇಳಿದರೆ ಯಾರು? ನಮಗೆ ನಾನು ಯಾರು ಅಂತ ನಮಗೆ ಗೊತ್ತಿಲ್ಲ. ನೀನು ಅಂತ ಹೇಳೋದಕ್ಕಿಂತ ನಾನು ಅಂತ ನಾವು ಅಹಂ 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 ಅಂತ ಹೇಳ್ತೇವೆ. ಏನು ಅಹಂ? ಅಹಂ ಅಂತ ಯಾರು ನಮ್ಮನ್ನು, ನಾವು ಅಹಂ ಶಬ್ದ ವಾಚ್ಯನಾಗಿರ್ತಕ್ಕಂಥ ಒಳಗಿರ್ತಕ್ಕಂಥ ಜೀವ ಯಾರು? ಆ ಜೀವನಿಗೆ ಕರ್ತೃತ್ವ ಇದೆಯಾ? ಕರ್ತೃತ್ವ ಅಂತ ಹೇಳಿದರೆ ಏನಾದರೂ ಒಂದು ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಸ್ವತಂತ್ರವಾಗಿ ಅವನಿಗಿದೆಯಾ? ಒಳಗಡೆ ಈ ದೇಹ, ಇದು ಜಡವಾಗಿರ್ತಕ್ಕಂತಹ ದೇಹ. ಈ ಜಡವಾಗಿರ್ತಕ್ಕಂತಹ ದೇಹದಲ್ಲಿ ಒಳಗಡೆ ಪ್ರಾಣದೇವರು, ಅದೇ ರೀತಿಯಾಗಿ ದೇವರು ಇದರಲ್ಲಿ ಇಲ್ಲ ಅಂತ ಹೇಳಿದರೆ ಇದರಿಂದ ಏನಾದರೂ ಕೂಡ ಮಾಡಲಿಕ್ಕೆ ಉಂಟ? ಯಾವ ಕರ್ಮವೂ ಆಗುವುದಿಲ್ಲ. ಇದು ಹಿತ್ತಲಾಕಸಕ್ಕಿಂತ ಕಡೆಯಾಯಿತು ಈ ದೇಹ ಅಂತ ದಾಸರು ಇದನ್ನು ಹೇಳ್ತಾರೆ. ನೀನು ಒಂದು ವೇಳೆ ಒಬ್ಬ ಸತ್ತಿರತಕ್ಕಂತಹ ವ್ಯಕ್ತಿ ಜೀವಂತ ಇರುವಾಗ ಇದಕ್ಕೆ ತುಂಬ ಮನ್ನಣೆ. ಏನು, ಅವನಿಗೆ ಎಲ್ಲ ಕಡೆಗಳಲ್ಲೂ ಹಾರ ಇತ್ಯಾದಿಗಳನ್ನು ಹಾಕಿ ಅವನನ್ನು ಮೆರೆಸ್ತಾರೆ. ಆದರೆ ಅದೇ ವ್ಯಕ್ತಿ ಈ ದೇಹದಿಂದ ಒಂದು ಜೀವ ಪ್ರತ್ಯೇಕವಾಗಿ ಹೋಯಿತು ಅಂತ ಹೇಳಿದ ಮೇಲೆ ಅದನ್ನು ಕಸಕ್ಕಿಂತಲೂ ಕಡೆಯಾಗಿ ಮಾಡ್ತಾರೆ. ಅದನ್ನು ಯಾವ ವ್ಯವಸ್ಥೆ ಮಾಡಬೇಕು ಅಂತ ಅದಕ್ಕೆ ಅಷ್ಟು ತನಕ ಗೌರವ ಇತ್ತು, ಅವರು ಅಂತ ಇತ್ತು. ಸತ್ತ ಮೇಲೆ ಅದು ಅಂತಾಯಿತು, ಅದು ಹೆಣ ಅಂತಾಯಿತು. ಏನಾಯಿತು ಅಲ್ಲಿಗೆ? ಎಷ್ಟು ವ್ಯತ್ಯಾಸ ಬಂತು. ಒಳಗಡೆ ಒಬ್ಬನಿದ್ದಾಗ ಅದರಲ್ಲಿ ಗೌರವ ಭಾವನೆ, ಅದರಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಪೂಜ್ಯ ಭಾವನೆ ಇತ್ತು. ಅದೇ ಒಳಗಿರ್ತಕ್ಕಂಥ ಒಂದು ಯಾವುದೋ ಒಂದು ಶಕ್ತಿ, ಅದನ್ನು ನೀವು ಏನು ಬೇಕಾದರೂ ಹೇಳಿ, ನಾವು ಅದನ್ನು ದೇವರು ನಂಬದೇ ಇರತಕ್ಕಂಥವರು ಯಾವುದೋ ಒಂದು ಎಕ್ಸ್ ಶಕ್ತಿ ಅಂತ ಹೇಳಬೇಕಾದ್ರೆ ಅದು ಯಾವುದೋ ಒಂದು ಅಗೋಚರವಾಗಿರತಕ್ಕಂಥ ಶಕ್ತಿ ಅಂತ ಹೇಳಿದರೂ ಕೂಡ ಆ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಒಳಗಿದ್ದಾಗ ಇದಕ್ಕೆ ವಿಪರೀತವಾಗಿ ಮನ್ನಣೆ, ಹಾರ ತುರಾಯಿ ಎಲ್ಲ ಹಾಕ್ತಾಯಿದ್ರು. ಅದೇ ಇಲ್ಲಿ ಒಳಗಿರ್ತಕ್ಕಂತಹದ್ದು ಹೋಯಿತು, ಇಲ್ಲಿಂದ ಆ ಜೀವ ಹೋಯಿತು ಅಂತ ಹೇಳಿದ ಮೇಲೆ ಅದನ್ನು ಬೇಗ ವ್ಯವಸ್ಥೆ ಮಾಡಿ ಅದಕ್ಕೊಂದು ಯಾವುದೋ ಒಂದು ಗತಿಯನ್ನು ಕಲ್ಪನೆ ಮಾಡಿ ಅದನ್ನು ಬೆಂಕಿಗೋ ಅಥವಾ ಇನ್ನಿತರ ಯಾವ ವ್ಯವಸ್ಥೆ ಉಂಟೋ ಅದನ್ನು ಕಳಿಸಿ ಅಂತ ಹೇಳಿಬಿಡಬೇಕು ಅಂತ ಹೇಳಿದರೆ ಇದಕ್ಕೆ, ಈ ದೇಹಕ್ಕೆ ಎಷ್ಟು ಬೆಲೆ ಉಂಟು, ಈ ದೇಹಕ್ಕೆ ಏನು ಗೌರವ ಉಂಟು. ಆದ್ದರಿಂದ ಏನಾಯಿತು, ಈ ಒಳಗಿರತಕ್ಕಂತಹ ಗೌರವ ಅದೆಲ್ಲವೂ ಕೂಡ ಯಾರಿಗೆ ಕೊಡ್ತಾ ಇದ್ದದ್ದು? ಒಳಗೆ ಏನೋ ಒಂದು ಶಕ್ತಿ ಇತ್ತು. ಅದು ಯಾವುದೇ ಆಗಲಿ, ಜೀವನಿದ್ನೋ ಪರಮಾತ್ಮನಿದ್ನೋ ಯಾರೋ ಒಂದು ಇದ್ರೋ ಯಾರು ಬೇಕಾದರೂ ಆಗಲಿ, ಯಾವುದೋ ಒಂದು ಇತ್ತಲ್ವ, ಆ ಇದ್ದದ್ದಕ್ಕೇನೆ ಕೊಡ್ತಾ ಇದ್ದದ್ದು ಗೌರವಾದಿಗಳು. ಅದಕ್ಕೋಸ್ಕರವಾಗಿ ಇದು ಕಟುವಾಗಿರತಕ್ಕಂಥ ಸತ್ಯ. ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಮನಸ್ಸು ತಯಾರಿಲ್ಲ. ಯಾಕೆ ತಯಾರಿಲ್ಲ ಅಂತ ಕೇಳಿದರೆ ಇದು ಗೊತ್ತಿದೆ, ಎಲ್ಲರೂ ಕೂಡ ಈ ದೇಹವನ್ನು ಬಿಡಬೇಕು, ಈ ದೇಹವನ್ನು ತ್ಯಾಗ ಮಾಡಿ ತಾನು ಮುಂದುವರಿಬೇಕು ಅಂತ ಗೊತ್ತಿದೆ. ಆದರೂ ಕೂಡ ಈ ಕಟುವಾಗಿರ್ತಕ್ಕಂಥ ಸತ್ಯ ಗೊತ್ತಿದ್ರೂ ಕೂಡ ಯಾರೂ ಈ ಒಂದು ಕಟು ಸತ್ಯವನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ನಾವು ಏನು ಮಾಡಬೇಕು, ಈ ಕಟು ಸತ್ಯ ಅಂತಾಗಿದ್ದರೂ ಕೂಡ ಈ ದೇಹವನ್ನು ಬಿಡುವುದರಲ್ಲಿ ನಾವು ಬಿಡುವಾಗ ಇದಕ್ಕೆ ಮೊದಲೇ ತಯಾರಿರಬೇಕು. ನಾವು ಈ ದೇಹವನ್ನು ಬಿಡುವಾಗ ಎಷ್ಟು ನಾವು ಮೊದಲೇ ಅದಕ್ಕೋಸ್ಕರ ಕೃಷ್ಣ ಹೇಳುವಂತಹದ್ದು, ಇಲ್ಲಿ ದೇಹವನ್ನು ಬಿಡುವಂತಹದ್ದು ಹೇಗೆ ಅಂತ ಕೇಳಿದರೆ ಕೇವಲ ಅಂಗಿಯನ್ನು ವ್ಯತ್ಯಾಸ ಮಾಡಿದಾಗೆ. ಯಾವುದೋ ಒಂದು ದೇಹ ಹೋಯಿತು ಅಂತ ಹೇಳಿದರೆ ನವಾನಿ ಗೃಹಾತಿ ನರೋಪರಾಣಿ, ಹಳೆಯ ದೇಹ ಹೋಯಿತು ಅಂತ ಹೇಳಿದರೆ ಯಾವುದೋ ಇನ್ನೊಂದು ಹೊಸದಾಗಿರ್ತಕ್ಕಂಥ ಶರೀರ ಬರ್ಬೋದು. ಅಂಗಿ ಹಳತ್ತಾಯಿತು ಅಥವಾ ಯಾವುದೋ ಒಂದು ವಸ್ತ್ರ ಹಳತ್ತಾಯಿತು ಅಂತ ಹೇಳಿಕೊಂಡು ಅಳ್ತಾ ಕೂತ್ಕೊಳ್ಳೋದಿಲ್ಲ, ಅದನ್ನು ಬಿಡ್ತೇವೆ, ಹೊಸದಾಗಿರ್ತಕ್ಕಂತಹ ವಸ್ತ್ರದ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸ್ತೇವೆ. ಅದೇ ರೀತಿಯಾಗಿ ಶರೀರ ಹೋಯಿತು ಹೌದು, ಬೇರೆ ಇನ್ನೊಂದು ಶರೀರ ಭಗವಂತ ನೀಡ್ತಾನೆ, ಅದು ಯಾವ ಶರೀರವೂ ಆಗಿರ್ಬೋದು. ನೀನು ಯಾವ ಕರ್ಮವನ್ನು ಮಾಡಿದ್ಯೋ, ಸಾತ್ವಿಕ ಕರ್ಮನೋ ರಾಜಸ ಕರ್ಮನೋ ತಾಮಸ ಕರ್ಮನೋ, ಯಾವ ಕರ್ಮವನ್ನು ಮಾಡಿದ್ಯೋ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಕರ್ಮದ ಫಲಕ್ಕೋಸ್ಕರವಾಗಿ ನೀನು ಆ ಫಲವನ್ನು ಉಂಟಿ ಎಂಬುದಾಗಿ ಹೇಳ್ತಾನೆ. ಇನ್ನು
ಕರ್ತೃವಿನ ಅಹಂಕಾರವನ್ನು ಬಿಡಬೇಕು. ಕರ್ಮವನ್ನು ಮಾಡುವಾಗ ಬರತಕ್ಕಂತಹ ಕಷ್ಟಗಳು ಕೆಲವು ಸಂದರ್ಭದಲ್ಲಿ ಯಾವುದು ನಾವು ಒಳ್ಳೆಯ ಕರ್ಮವನ್ನೇ ಮಾಡ್ತಾ ಇರ್ತೇವೆ ಅಂತ ಇಟ್ಕೊಳ್ಳುವ, ಯಾವುದೋ ಒಂದು ಸಜ್ಜನಿಗೆ ಉಪಕಾರವನ್ನು ಮಾಡ್ತೇವೆ. ಆದರೆ ಅದನ್ನು ಉಪಕಾರ ಮಾಡುವಾಗ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಟ್ಟದಾಗಿರ್ತಕ್ಕಂತಹ ಅಪವಾದವನ್ನು ಎದುರಿಸುವಂತಹ ಸಂದರ್ಭಗಳು ಬರ್ತದೆ. ಕೆಟ್ಟದಾಗಿ ನೀನು ಒಳ್ಳೆಯ ದಾರಿಯಲ್ಲಿ ಇದ್ದುಕೊಂಡು ನಿನ್ನ ಪ್ರಾಮಾಣಿಕವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಇದ್ದಿ ಅಂತ ಹೇಳಿದರೆ ನೀನು ಅದು ಯಾವುದಕ್ಕೂ ಕೂಡ ಭಯಪಡಬೇಕಾಗಿಲ್ಲ. ಯಾಕೆ ಭಯಪಡಬೇಕಾಗಿಲ್ಲ ಅಂತ ಕೇಳಿದರೆ, ನೀನು ಮಾಡ್ತಾ ಇರುವಂತಹದ್ದು ಸರಿಯಾಗಿರ್ತಕ್ಕ ರುಜು ಮಾರ್ಗದಲ್ಲಿ ಉಂಟು ಅಂತ ಹೇಳಿದರೆ ನೀನು ಭಯಪಡುವಂತಹದ್ದು ಬೇಕಾಗಿಯೇ ಇಲ್ಲ. ಕೃಷ್ಣ ಯಾಕೆ ಏನನ್ನು ಹೇಳ್ತಾನೆ ಅಂತ ಕೇಳಿದರೆ, ನಾವು ಯಾವಾಗ ಭಯಪಡಬೇಕು ಅಂತ ಕೇಳಿದರೆ, ನೀನು ರುಜು ಮಾರ್ಗವನ್ನು ಬಿಟ್ಟು ಯಾವುದೋ ವಾಮ ಮಾರ್ಗವನ್ನು ಬಳಸಿದಿ ಅಂತ ಹೇಳಿದರೆ ಆವಾಗ ನೀನು ಭಯವನ್ನು ಪಡಬೇಕು. ನೀನು ರುಜುವಾಗಿರ್ತಕ್ಕಂತಹ ನೇರವಾಗಿರ್ತಕ್ಕಂತಹ ಮಾರ್ಗದಲ್ಲಿದ್ದಿ ಅಂತ ಹೇಳಿದ್ರೆ ನಿನ್ನ ಸಂಪಾದನೆ ಅದು ಸಾತ್ವಿಕವಾಗಿದೆ, ಅಥವಾ ನೀನು ಯಾರಿಗೋ ಒಬ್ಬ ವ್ಯಕ್ತಿಗೆ ನಿನ್ನ ಸಂಪತ್ತನ್ನು, ಹಿಂದೆ ಕೃಷ್ಣ ಹೇಳುವಾಗ ಹೇಳ್ತಾನೆ, ದಾನ ಮಾಡುವಾಗ ಅನ್ಯಾಯದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಕೊಡಬೇಡ. ನೀನು ನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿರ್ತಕ್ಕಂಥ 10 ರೂಪಾಯಿ ಆಗಿ ಅದನ್ನು ನೀನು ಕೊಟ್ಟರೆ ಅದರಿಂದ ನಿನಗೆ ಆ ಫಲ ಉಂಟಲ್ವ, ಅದು ಅನಂತ ಫಲ. ನೀನು ಯಾರ್ದೋ ತಲೆ ಒಡೆದು ಯಾರಿಗೋ ಏನೇನೋ ಮಾರ್ಗವನ್ನು, ವಾಮ ಮಾರ್ಗವನ್ನು ಹಿಡಿದು ಅದಕ್ಕಿಂತ ನೀನು ಕೋಟಿಗಟ್ಟಲೆ ಸಂಪಾದನೆ ಮಾಡಿ ನೀನು ಕೋಟಿಗಟ್ಟಲೆ ದಾನ ಮಾಡಿದರೂ ಕೂಡ ವ್ಯರ್ಥ, ಏನೂ ಉಪಯೋಗವಿಲ್ಲಂದರೆ ಏನೂ ಉಪಯೋಗ ಇಲ್ಲ. ಅದಕ್ಕಿಂತ ಯಾರಿಗೆ ವಿಪರೀತ ಪುಣ್ಯ ಉಂಟು ಅಂತ ಕೇಳಿದರೆ, ಯಾರು ಈ 10 ರೂಪಾಯಿಯನ್ನು ಪ್ರಾಮಾಣಿಕವಾಗಿ ತನ್ನ ನೇರವಾಗಿರ್ತಕ್ಕಂತಹ ತನ್ನ ಪ್ರಯತ್ನದಿಂದಾಗಿ ಮಾಡಿದ್ದಾನೋ ಅವನಿಗೆ ಆ ಕೋಟಿ ರೂಪಾಯಿ ಕೊಟ್ಟು ಮಾಡಿರತಕ್ಕಂತಹ ಪುಣ್ಯಕ್ಕಿಂತ ಜಾಸ್ತಿ ಪುಣ್ಯ ಇವನಿಗುಂಟು. ಅದಕ್ಕೋಸ್ಕರ ಕೃಷ್ಣ ಎಲ್ಲ ಕಡೆಗಳಲ್ಲೂ ಒತ್ತು ಕೊಡುವಾಗ ನಿಮ್ಮ ಕರ್ಮವನ್ನು ಮಾಡುವಾಗ ಅದರಲ್ಲಿ ಪ್ರಾಮಾಣಿಕತೆ ಎಂಬುದು ಅದು ಅತಿ ಅವಶ್ಯಕ ಅಂತ ಹೇಳ್ತಾನೆ. ಇನ್ನೊಂದು, ಆ ಕರ್ಮವನ್ನು ಮಾಡುವಾಗ ಬರುವತಕ್ಕಂತಹ ಕಷ್ಟಗಳು, ಅದನ್ನು ಸಹಿಸತಕ್ಕಂತಹ ಧೈರ್ಯಗಳು. ಇನ್ನೊಂದು ಅತಿ ಉತ್ಸಾಹ. ಅದು ಅತಿ ಉತ್ಸಾಹ ಅಂತ ಹೇಳಿದ್ರೆ ನಾನೇ ಮಾಡ್ತೇನೆ ಅಂತ ಹೋಗುವಂತಹದ್ದು, ಅದು ಕೂಡ ಒಳ್ಳೆಯದು. ಅದು ಅತಿ ಉತ್ಸಾಹ ಅಂತ ಹೇಳಿದರೆ ನನ್ನಿಂದಲೇ ಅಂತ ಹೇಳಿಕೊಂಡು ಹೋಗುವಂಥದ್ದು ಅದು ಒಳ್ಳೆಯದಲ್ಲ. ನನ್ನಿಂದಾಗಿ ಭಗವಂತ ಈ ಏನೋ ಒಂದು ಕರ್ಮವನ್ನು ಮಾಡಿಸ್ತಾ ಇದ್ದಾನಲ್ವ, ಅದು ಭಗವಂತ ನನ್ನಿಂದ ಮಾಡಿಸಲಿ, ಆ ಮಾಡತಕ್ಕಂತಹ ಕರ್ಮ ಕೊನೆಗಾಣಬೇಕು ಅಂತ ಹೇಳಿಕೊಂಡು ಆರಂಭದಲ್ಲಿ ಭಗವಂತನಿಗೆ ಆ ಪ್ರಯತ್ನವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತನ್ನ ಪ್ರಯತ್ನವನ್ನು ಮುಂದುವರಿಸಿದ ಅಂತ ಹೇಳಿದರೆ ಅದು ಸಾತ್ವಿಕ ಅಂತ ಅನಿಸಿಕೊಳ್ಳುತ್ತದೆ ಅಂತ ಹೇಳ್ತಾನೆ. ಇನ್ನು ಫಲ ಬರಲಿ ಬಾರದೇ ಇರಲಿ ವ್ಯತಿರಿಕ್ತ ತಾನು ಯಾವುದೇ ಅದರಲ್ಲಿ ಹಿಗ್ಗುವಿಕೆ ಇರಬಾರ್ದು. ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭವು ಜಯಾಜಯವು. ಸುಖ ದುಃಖೇ ಸಮಯಕೃತ್ವ ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಎರಡೂ ಕೂಡ ಚಕ್ರಾರ ಪಂಕ್ತಿರೇವ ಗಚ್ಚತಿ ಭಾಗ್ಯಪಂಕ್ತಿ. ಚಕ್ರ ಮೇಲಕ್ಕೇನೆ ಇರೋದಿಲ್ಲ. ಚಕ್ರ ಇವತ್ತು ಮೇಲಕ್ಕುಂಟು ಅಂತ ಹೇಳಿದರೆ ಅದರಿಂದ ಅದು ಮತ್ತೆ ಒಂದು ವೃತ್ತವನ್ನು ಬರುವಾಗ ಅದರಲ್ಲಿರತಕ್ಕಂತಹ ಮೇಲಿರತಕ್ಕಂತಹ ಕಡ್ಡಿಗಳು ಕೆಳಕ್ಕೆ ಬರಲೇಬೇಕು, ಕೆಳಕ್ಕಿರತಕ್ಕಂತಹ ಕಡ್ಡಿಗಳು ಮತ್ತೆ ಪುನಃ ಮೇಲಕ್ಕೆ ಬರಲೇಬೇಕು. ಅದೇ ರೀತಿಯಾಗಿ ಸುಖ ಉಂಟು, ಇವತ್ತು ಸುಖ ಉಂಟು, ದುಃಖ ಬರ್ತದೆ ಅಂತ ಎಂಬುದನ್ನು ಮನಸ್ಸಲ್ಲಿಟ್ಟುಕೋ. ಯಾಕೆ ನೀನು ಸುಖ ಬಂದಾಗ ಮನಸ್ಸಿನಲ್ಲಿ ನನಗೆ ದುಃಖವೇ ಬರೋದಿಲ್ಲ ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ನೀನು ಗಟ್ಟಿಯಾಗಿರ್ತಕ್ಕಂತಹ ಒಂದು ಯೋಚನೆ ಮಾಡಿಕೊಂಡು ನೀನು ಕೂತ್ಕೊಂಡು ಬಿಟ್ಟು ಅಂತ ಹೇಳಿದರೆ ಕಷ್ಟ ಬಂದಾಗ ಏನಾಗ್ತದೆ ಗೊತ್ತುಂಟಾ, ನೀನು ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಯಾಕೆ? ಅದನ್ನು ಎದುರಿಸಕ್ಕಂತಹ ಸಾಮರ್ಥ್ಯ ನಿನ್ನಲ್ಲಿರೋದಿಲ್ಲ. ನೀನು ಅದಕ್ಕೆ ಏನು ಮಾಡಬೇಕು? ಸುಖ ಬಂತಲ್ವಾ, ಸುಖ ಬಂತು ಅಂತ ಹೇಳಿದಾಗ ಸುಖವನ್ನು ಆನಂದಿಸಬೇಡ ಅಂತ ಏನು ಹೇಳಿಲ್ಲ ಕೃಷ್ಣ. ಸುಖ ಬಂತಲ್ವಾ, ಆನಂದಿಸು, ಅನುಭವಿಸು. ಆದರೆ ಅದರಲ್ಲಿಯೇ ಮಗ್ನನಾಗಿ ಇದೇ ನನಗೆ ಕೊನೆ ಅಂತ ಹೇಳಿಕೊಂಡು ಆ ಭ್ರಮೆಯಲ್ಲಿರಬೇಡ. ಯಾಕೆ? ಅದು ಭ್ರಮೆ, ಅದು ಸರಿಯಾದಂತಹ ಭ್ರಮೆ ಅಲ್ಲ. ಇವತ್ತು ಸುಖ ಬಂತು ಅಲ್ವಾ, ದುಃಖ ಅದರ ಹಿಂದೆ ಉಂಟು.
ದುಃಖ ಇಲ್ಲ ಅಂತ ಅಂದ್ಕೊಳ್ಬೇಡ. ದುಃಖ ಅದು ಬಂದೇ ಬರ್ತದೆ. ಇವತ್ತು ದುಃಖ ಇದೆ ಅಂತ ಹೇಳಿಕೊಂಡು ಸುಖವೇ ಬರೋದಿಲ್ಲ. ಇಲ್ಲ, ಭಗವಂತ ಕೆಲವು ಸಂದರ್ಭದಲ್ಲಿ ಪರೀಕ್ಷಾರ್ಥವಾಗಿ ಕೊಡ್ತಾನೆ. ಎಂತೆಂಥವರಿಗೋ ಪರೀಕ್ಷೆಯನ್ನು ನೀಡಿದ್ದಾನೆ. ಇನ್ನು ನಮ್ಮಂತಹ ಜೀವರಾಶಿಗಳ ಪಾಡೇನು? ಬ್ರಹ್ಮಾದಿಗಳು ಕೂಡ ಭಗವಂತನನ್ನು ಕಾಣಬೇಕು. ಅವರ ಪ್ರಾರಬ್ಧವೇ ಇನ್ನೂ ಮುಗಿದಿಲ್ಲ. ಅವರೂ ಕೂಡ ಇನ್ನೂ ತಪಸ್ಸನ್ನು ಮಾಡಿಕೊಂಡು ಇದ್ದಾರೆ ಅಂತ ಹೇಳಿದರೆ, ನಮ್ಮಂತಹ ಅಲ್ಪಜ್ಞಾನಿಗಳಾಗಿರ್ತಕ್ಕಂತಹ ಜೀವರಾಶಿಗಳ ನಮ್ಮ ಪಾಡನ್ನು ಹೇಳಬೇಕು ಅಂತಲೇ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ದೇವರನ್ನು ಏನು ಕೇಳಬೇಕು? ದೇವರನ್ನು ಕಷ್ಟ ಅಂತ ಹೇಳಿದರೆ ಕಷ್ಟ ಬರ್ತದೆ. ಕಷ್ಟದ ಹಿಂದೆ ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗವಿಮಾಭೂತ್. ಇಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ನನಗೆ ಸುಖ ಮಾತ್ರ ಬೇಕು, ದುಃಖವೇ ಬೇಡವೇ ಬೇಡ. ಇಲ್ಲ, ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೊಂದು ವ್ಯವಸ್ಥೆಯನ್ನು ಯಾರಿಗೂ ಕೊಡಲಿಲ್ಲ. ಎಲ್ಲರಿಗೂ ಕೂಡ ಸುಖ ದುಃಖ ಇದೆರಡೂ ಕೂಡ ಅನುಭವಿಸಲೇಬೇಕು. ನೀನು ಅದನ್ನು ಏನು ಮಾಡಿಯೂ ಕೂಡ ಅದನ್ನು ನಾನು ತಪ್ಪಿಸಿಕೊಂಡು ಹೋಗ್ತೇನೆ, ಇಲ್ಲ, ಸಾಧ್ಯವೇ ಇಲ್ಲ. ಇದು ಯಾರದ್ದು ಅಂತ ಕೇಳಿದರೆ, ಇದು ಸಾತ್ವಿಕರು ಹೀಗಿರ್ತಾರೆ. ಸಾತ್ವಿಕರನ್ನು ಗುರುತಿಸುವಂತಹ ಬಗೆ ಈ ರೀತಿಯಾಗಿ ಅಂತ ಹೇಳ್ತಾನೆ. ಇನ್ನು ಸರ್ವಸ್ಯ ಭಗವದೀರ ಅಧೀನಜ್ಞಾನತ್ವಾದೇವ ಅನಹಂವಾದಿ ಅಂತ. ಅಹಂವಾದಿ ಅಲ್ಲ. ಅಹಂವಾದಿ ಅಂತ ಹೇಳಿದ್ರೆ ನಾನು ಅಂತ ಹೇಳ್ತೇನಲ್ಲ, ನಾನು ಇದನ್ನು ಮಾಡಿದ್ಯಾರು, ನಾನು ಇದೆಲ್ಲ ಹೀಗೆ ಅಲ್ಲಿ ಆಗಲಿಕ್ಕೆ ನಾನೇ ಕಾರಣ ಅಂತ ಹೇಳಿಕೊಂಡು ನಾವೊಂದು ಭ್ರಮೆಯಲ್ಲಿರ್ತೇವೆ. ಎಲ್ಲಿಯೂ ಕೂಡ ಆ ಭ್ರಮೆ ನೀನು ಅಂತ ಹೇಳಿದರೆ, ಹೀಗೆ ಹೇಳಿ ಮೊದಲಿಂದಲೂ ಕೂಡ ಹೇಳಿದ್ದದನ್ನೇ, ಕರ್ತೃತ್ವ ನಮ್ಮಲ್ಲಿಲ್ಲ. ಕರ್ತೃ ಅಂತ ಹೇಳಿದರೆ ಎಲ್ಲವನ್ನೂ ಮಾಡಬೇಕು. ನಮ್ಮಲ್ಲಿ ಏನಿದೆ ಕರ್ತೃ? ಜಗತ್ತನ್ನು ಮಾಡಲಿಕ್ಕಾಗ್ತದ? ಅಥವಾ ಯಾವುದೋ ಒಂದು ಮರವನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆ ಗೊತ್ತಿದೆಯಾ? ಅಥವಾ ಮೊಳಕೆಯನ್ನು ಬರೆಸಲಿಕ್ಕೆ ನಮಗಾಗ್ತದ? ನಾವು ಏನು ಮಾಡ್ಬೋದು? ಆ ಮೊಳಕೆಯನ್ನು ಮಾಡಬೇಕು ಅಂತ ಹೇಳಿದರೆ ಯಾವುದೋ ಒಂದು ಬೀಜ ತಂದು ಅದಕ್ಕೆ ಬೇಕಾಗಿರತಕ್ಕಂತಹ ಮಣ್ಣಿನಲ್ಲಿ ಹಾಕಿ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ಮೊಳಕೆ ಬರ್ಬೋದು. ಮೊಳಕೆಯನ್ನು ಬರಿಸಬೇಕು, ನಾನೇ ಬರಿಸಬೇಕು ಅಂತ ಹೇಳಿದರೆ ನಾವೇನಾದರೂ ಹೀಟ್ ಕೊಟ್ಟ ತಕ್ಷಣ ಮೊಳಕೆ ಬರ್ತದ? ಅಥವಾ ಯಾವುದೇ ರೀತಿಯಾಗಿ ನಾವು ಮೊಳಕೆ ಬರಬೇಕು, ಮರವಾಗಬೇಕು ಅಥವಾ ಬೀಜ ಆಗಬೇಕು ಅಂತ ಹೇಳಿದರೆ ನಾವೇನಾದರೂ ಕೂಡ ವ್ಯವಸ್ಥಿತವಾಗಿ ಬೀಜವಾಗಲಿಕ್ಕೆ ನಮ್ಮಿಂದ ಆಗ್ತದ? ನಮ್ಮಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಿದ ಮೇಲೆ ನಾನು ಅಂತ ಹೇಳಿದ್ದು ಎಲ್ಲಿದೆ ಅಂತ ಒಂದು ಪ್ರಶ್ನೆ. ನಾನು ಅಂತ ಇಲ್ಲ ಅಂತ ಹೇಳಿದ ಮೇಲೆ ಅಲ್ಲಿ ಸ್ವತಂತ್ರವಾಗಿರತಕ್ಕಂತಹ ಕರ್ತೃತ್ವನೇ ಇಲ್ಲ ಅಂತ ಹೇಳಿದ ಮೇಲೆ ನಮಗೆ ಆದರೂ ಅದನ್ನು ತೆಗೀಬೇಕು. ಅದು ಯಾರು ಅಂತ ಹೇಳಿದ್ರೆ ನಾವು ಕೂಡ ಹೇಳ್ಬೋದಷ್ಟೇ, ನಾನು ಅಂತ ಹೇಳಿ ನಾವು ಕೂಡ ಇಲ್ಲಿಂದ ಹೋದ ತಕ್ಷಣ ನಾನು ಮಾಡಿದೆ ಅಂತ ನಮಗೂ ಒಂದು ಭ್ರಮೆ ಬಂದು ಬಿಡ್ತದೆ. ಯಾರು ಮಾಡಿದ್ದು? ನಾನೇ ಪ್ರವಚನ ಮಾಡಿದ್ದು, ನಾನೇ ದೇವರ ಬಗ್ಗೆ ಹೇಳಿದ್ದು ಅಂತ ಹೇಳಿಕೊಂಡು ನಾವು ನಮ್ಮ ಬಾಯಲ್ಲೇ ಬಂದು ಬಿಡ್ತದೆ. ನಾವು ಒಳಗಿದ್ದುಕೊಂಡು ಭಗವಂತ ಏನಾದರೂ 4 ಶಬ್ದವನ್ನು ಹೇಳಿದ, ಅದು ಏನಾದರೂ ಕೂಡ ಉಪಯುಕ್ತವಾಯಿತು ಅಂತ ಹೇಳಿದರೆ ಅದರಲ್ಲಿ ಭಗವಂತ ನಮ್ಮಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನಾಲಿಗೆಯಲ್ಲಿ ಕೂತು ಏನೋ ಒಂದು ಭಾರತೀ ದೇವಿ, ಸರಸ್ವತೀ ದೇವಿಯರು ಕೂತು ಮಾತಾಡಿಸಿದರೆ ಮಾತ್ರ ಅಲ್ಲಿ ಆ ಮಾತು ಅದು ಮಾತಾಗಲಿಕ್ಕೆ ಸಾಧ್ಯ. ಮಾತು ಅಂತ ಹೇಳಿದರೆ ಎಲ್ಲ ಮಾತುಗಳು ಕೂಡ ಸರಿಯಾಗಿರ್ತಕ್ಕಂಥ ಮಾತುಗಳಾಗಬೇಕಾಗಿಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮ ಮಾತುಗಳಲ್ಲಿಯೂ ಕೂಡ ಅಪಶಬ್ದಗಳು ಬಂದು ಬಿಡ್ತವೆ. ಆ ಅಪಶಬ್ದಗಳು ಕೂಡ ಬರಬಾರ್ದು. ಅದೆಲ್ಲ ಭಗವಂತನ. ಆದ್ದರಿಂದ ನಾವು ಇನ್ನೊಂದು ನಮಗೆ ನೇರವಾಗಿ ಗೊತ್ತಿರತಕ್ಕಂತಹ ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ, ನಾವು ಮಾತಾಡ್ತಾ ಇರ್ತೇವೆ ಅಥವಾ ಏನೋ ಒಂದು ತಿಂತಾ ಇರ್ತೇವೆ. ಸ್ವಾತಂತ್ರ್ಯ ಉಂಟು ಅಂತ ಹೇಳಿದರೆ ನಮ್ಮ ನಾಲಿಗೆಯನ್ನು ನಾವೇ ಕಚ್ಚಿ ಬಿಡ್ತೇವೆ. ನಮ್ಮ ನಾಲಿಗೆಯನ್ನು ನಾವೇ ಕಚ್ಚಿಕೊಳ್ಬೇಕು. ಯಾಕೆ ಕಚ್ಚಿಕೊಳ್ಬೇಕು? ನಾವೇ ಮಾಡುವುದು ಅಂತಾದರೆ ನಮ್ಮಿಂದಲೇ ಆಗ್ತಾ ಉಂಟಂದರೆ, ನಾಲಿಗೆ ನಮ್ಮ ಅಧೀನದಲ್ಲಿದೆ, ಬಾಯಿ ನಮ್ಮ ಅಧೀನದಲ್ಲಿದೆ, ತಿನ್ನತಕ್ಕಂತಹ ಪದಾರ್ಥಗಳು ನಮ್ಮ ಅಧೀನದಲ್ಲಿದೆ. ಆದರೆ ಗೊತ್ತಿಲ್ಲದೇ ಒಳಗಿರ್ತಕ್ಕಂತಹ ನಾಲಿಗೆಯನ್ನು ಕೆಲವು ಸಂದರ್ಭದಲ್ಲಿ ನಾವೇ ಕಚ್ಚಿ ಬಿಡ್ತೇವೆ. ಯಾಕಾಯಿತು? ಯಾರಾದರೂ ಯೋಚನೆ ಮಾಡಿದ್ದೇವ? ಅಲ್ಲ, ಅದು ಗೊತ್ತಿಲ್ಲದೆ ಆಯಿತು. ಯಾಕೆ ಗೊತ್ತಿಲ್ಲದೆ ಆಯಿತು? ನಿನಗೆ ಪ್ರಜ್ಞೆ ಇತ್ತಲ್ವ, ನಮಗೆ ಬುದ್ಧಿ ಇತ್ತು.
ಏನು ಬುದ್ಧಿ ಇತ್ತು? ನಾವು ನನಗೆ ಯಾವುದನ್ನು ನೋವನ್ನು ಉಂಟು ಮಾಡಬಾರ್ದು ಅಂದಿತ್ತು. ನಾಲಿಗೆಯಿಂದ ಕಚ್ಚಿದರೆ ನೋವಾಗದೆ ಅಂತ ಗೊತ್ತಿಲ್ಲ ನಮಗೆ. ಹೌದು, ನಾಲಿಗೆಯಿಂದ ಕಚ್ಚಿದರೆ ನೋವಾಗ್ತದೆ ಅಂತ ಗೊತ್ತಿದೆ. ಅಥವಾ ಇನ್ನಿತರ ಯಾವುದೋ ಒಂದು ನಮಗೆ ನಾವು ಹಾನಿಯನ್ನು ಮಾಡಿಕೊಂಡೆವು ಅಂತ ಹೇಳಿದರೆ ಅದರಿಂದ ನಮಗೆ ನೋವಾಗ್ತದೆ ಎಂಬ ಜ್ಞಾನ ಇದೆ. ಆದರೂ ಕೂಡ ನಾವು ಯಾಕೆ ನಮ್ಮ ನಾಲಿಗೆಯನ್ನು ನಾವೇ ಕಚ್ಚಿಕೊಳ್ತೇವೆ? ಯಾಕೆ ನಾವು ಎಡವೆ ಬಿದ್ದಾಗ ನಮಗೆ ನೋವಾಗ್ತದೆ? ಎಡವೆ ಬೀಳಲೇಬಾರ್ದು. ನಾವು ಎಲ್ಲ ನಾವೇ ಅಲ್ವಾ, ಸ್ವತಂತ್ರರು, ನಾನೇ ಎಲ್ಲವನ್ನೂ ಮಾಡುವುದು. ನಾವು ಯಾವುದೂ ಕೂಡ ಇನ್ನೊಂದರ ಅಧೀನವಾಗಿ ಆಗಬಾರ್ದು ಅಂತಾದರೆ ಯಾಕೆ ಇದೆಲ್ಲ ಆಗ್ತಾ ಉಂಟು? ಇದರಿಂದ ಏನು ಗೊತ್ತಾಗ್ತದೆ ಅಂತ ಕೇಳಿದರೆ, ಸ್ವಾತಂತ್ರ್ಯ ನಮ್ಮಲ್ಲಿ ಎಳ್ಳಷ್ಟು ಇಲ್ಲ. ಎಳ್ಳಷ್ಟು ಕೂಡ ನಮಗೆ ಸ್ವಾತಂತ್ರ್ಯ ಕೊಟ್ಟೇ ಇಲ್ಲ ಭಗವಂತ. ಇನ್ನೂ ಸಿದ್ಧವಾಗಿರತಕ್ಕಂತಹದ್ದು, ಮಕ್ಕಳಾಗುವಂತಹದ್ದು, ಇದೆಲ್ಲ ನೇರವಾಗಿ ಭಗವಂತನ ಭಗವಂತ ಕೊಟ್ಟರೆ ಮಾತ್ರ ಆಗುವಂತಹದ್ದು ಅಂತ ಇದೆಲ್ಲ ನೇರವಾಗಿ ಗೊತ್ತಾಗತಕ್ಕಂತಹ ದೃಷ್ಟಾಂತಗಳು. ಇದೆಂದು ಹೀಗೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಹೇಳುವಂತಹದ್ದಿದೆ. ಅದಕ್ಕೋಸ್ಕರವಾಗಿ ಇಂತಹ ಕರ್ಮಗಳೆಲ್ಲವೂ ಕೂಡ ಸಾತ್ವಿಕ ಕರ್ಮ. ಇನ್ನು ರಾಗಿ ಕರ್ಮಫಲ ಪ್ರೇಪ್ಸೋ ರುಬ್ಧ ಹಿಂಸಾತ್ಮಕೋ ಶುಚಿ ಹರ್ಷ ಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತ. ರಾಜಸ ಕರ್ಮ ಅಂತ ಹೇಳಿದರೆ ಅದು ಯಾವುದು ಅಂತ ಕೇಳಿದರೆ ಹೇಳ್ತಾನೆ, ರಾಗಿ. ಯಾವುದು ರಾಗಿ? ರಾಗಿ ಅಂತ ಹೇಳಿದರೆ ರಾಗ. ನಮಗೆ ಒಂದರಲ್ಲಿ ಆಸಕ್ತಿ. ಏನು ರಾಗ ಅಂತ ಹೇಳಿದರೆ ನನ್ನದು ಅಂತ ಹೇಳಿಕೊಂಡು ನಾವು ತೊಡಗಿಕೊಳ್ತೇವಲ್ವ. ಅದರಲ್ಲಿ ಆ ರಾಗ ಏನಿದೆ ಅದು ಬಿಡಬೇಕು. ರಾಗವನ್ನು ನಾವು ಬಿಡಬೇಕು. ಇನ್ನೊಂದು ಪ್ರಾಕೃತ ಸ್ತಬ್ಧ. ರಾಗಿ ಕರ್ಮಫಲ ಪ್ರೇಪ್ಸೋ ಲುಬ್ಧ. ಹಣವನ್ನು ಕರ್ಮವನ್ನು ಸಾತ್ವಿಕ ಕರ್ಮವನ್ನು ಮಾಡುವಲ್ಲಿ, ಹಣವನ್ನು ವ್ಯಯ ಮಾಡುವಲ್ಲಿ ಮುಂದಕ್ಕೆ ಹಿಂದಕ್ಕೆ ನೋಡೋದು. ಏನು ಒಳ್ಳೆಯ ಕರ್ಮ, ಯಾವುದೋ ಒಂದು ದೇವತಾ ಕರ್ಮಕ್ಕೋಸ್ಕರವಾಗಿ ಹಣವನ್ನು ಉಪಯೋಗಿಸ್ಕೊಳ್ಬೇಕು. ಇದೆಲ್ಲ ಯಾಕೆ ಬೇಕು? ಸುಮ್ಮನೆ ಹಣವನ್ನು ಯಾಕೆ ದೇವರ ವಿಷಯಕ್ಕೆ ಯಾಕೆ ಕೊಡಬೇಕು? ದೇವರೇ ನಮಗೆ ಕಾಣ್ತಾನ? ದೇವರು ಇಲ್ಲ, ಯಾರೂ ಇಲ್ಲ. ಸುಮ್ಮನೆ ಆ ದೇವರನ್ನು ನಂಬಿಕೊಂಡು ಯಾರು ಉದ್ಧಾರ ಆಗಿದ್ದಾರೆ ಅಂತ ಹೇಳ್ಕೊಂಡು ಆ ರೀತಿಯಾಗಿರತಕ್ಕಂತಹ ಮನೋಭಾವನೆ ಇದು ಯಾವತ್ತೂ ಕೂಡ ಏಳಿಗೆ ಕಾರಣ ಆಗೋದಿಲ್ಲ. ಕೃಷ್ಣ ಹೇಳುವಂತಹದ್ದು ಕರ್ಮಾಚರಣೆಗೆ. ನೀನು ಸಾತ್ವಿಕವಾಗಿರತಕ್ಕಂತಹ ಕರ್ಮಾಚರಣೆಯನ್ನು ಮಾಡುವಾಗ ಅದಕ್ಕೆ ಏನೋ ಸಂಪತ್ತನ್ನು ವ್ಯಯ ಮಾಡ್ತೀಯಲ್ವ, ಆ ಸಂಪತ್ತನ್ನು ವ್ಯಯ ಮಾಡುವಲ್ಲಿ ಲುಬ್ಧ, ಲೋಭತನವನ್ನು ತೋರಿಸಬೇಡ. ಏನು ಲೋಭತನ? ಭಗವಂತನಿಗೋಸ್ಕರ ಅಥವಾ ಭಗವಂತನ ಪೂಜೆಗೋಸ್ಕರವಾಗಿ ಯಾವುದೋ ಒಂದು ಭಗವಂತನಿಗೋಸ್ಕರವಾಗಿ ಹಣವನ್ನು ವ್ಯಯಿಸುವಂತಹದ್ದು. ಭಗವಂತನಿಗೋಸ್ಕರ ಹಣವನ್ನು ಅದನ್ನು ವ್ಯಯಿಸಿದಾಗ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ. ಕಿಮಲಭ್ಯಂ ಭಗವತಿ ಶ್ರೀನಿಕೇತನೆ. ಭಗವಂತ ನಮ್ಮ ವಿಷಯದಲ್ಲಿ ಒಂದು ವೇಳೆ ಪ್ರಸನ್ನನಾದ ಅಂತ ಹೇಳಿದರೆ ಮತ್ತೆ ನಮಗೆ ಏನೂ ಕೂಡ ಬೇರೆ ಬೇಕಾಗಿಯೇ ಇಲ್ಲ. ಭಗವಂತ ಕೊಡುವುದನ್ನು ನಿಶ್ಚಿತವಾಗಿಯೂ ಕೂಡ ಕೊಟ್ಟು ಬಿಡ್ತಾನೆ. ಆದರೆ ಪಡೆಯತಕ್ಕಂತಹ ಯೋಗ್ಯತೆ ಬೇಕು, ಪಡೆಯತಕ್ಕಂತಹ ಒಂದು ಗಟ್ಟಿಯಾಗಿರತಕ್ಕಂತಹ ಮನಸ್ಸು ಅದಿರಬೇಕು. ಭಗವಂತನಲ್ಲಿ ಕೊಡ್ತಾನೋ ಇಲ್ವೋ, ನಾವು ದೇವರಿಗೋಸ್ಕರ ಮಾಡ್ತೇವೆ, ಆ ದೇವರು ನನಗೇನೂ ಮಾಡಲಿಲ್ಲ, ನಾನು ದೇವರಿಗೆ ಎಲ್ಲವನ್ನೂ ಮಾಡ್ತೇನೆ, ಪ್ರದಕ್ಷಿಣೆ, ನಮಸ್ಕಾರ ಅಥವಾ ಧರ್ಮ ಕರ್ಮಗಳನ್ನೆಲ್ಲವನ್ನೂ ಮಾಡ್ತೇನೆ, ಆದರೂ ನನಗೆ ದೇವರು ಏನೂ ಮಾಡೋದು ಗೊತ್ತಾಗ್ತಾ ಇಲ್ಲ. ಇನ್ನೇನು ಮಾಡಬೇಕು? ಇಷ್ಟು ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾನೆ, ಇಷ್ಟು ಒಳ್ಳೆಯ ಸಂಘವನ್ನು ಕೊಟ್ಟಿದ್ದಾನೆ, ಇಷ್ಟು ಒಳ್ಳೆಯ ಸಮಾಜವನ್ನು ಕೊಟ್ಟಿದ್ದಾನೆ. ಇನ್ನು ನಮ್ಮ ಒಳಗೆ ನಾವು ನೋಡಿಕೊಂಡಾಗ ಭಗವಂತ ನಮ್ಮಲ್ಲಿ ಒಳಗಿರತಕ್ಕಂಥ ಇಂದ್ರಿಯಗಳು ಎಲ್ಲವೂ ಕೂಡ ಅತ್ಯದ್ಭುತವಾಗಿರತಕ್ಕಂಥ ಇಂದ್ರಿಯಗಳು, ಎಲ್ಲವೂ ಕೂಡ ಅಪರಿಮಿತವಾಗಿ ಅಸಂಖ್ಯವಾಗಿರತಕ್ಕಂತಹ ಬೆಲೆ ಬಾಳತಕ್ಕಂಥ ಒಂದು ಇಂದ್ರಿಯಗಳು. ಇದೆಲ್ಲವೂ ಕೂಡ ಏನು ಸಾಮಾನ್ಯವು. ಅದನ್ನು ಮಾಡಬೇಕು ಅಂತ ಹೇಳಿದರೆ ಬೇರೆ ಯಾವುದಾದರೂ ಕೂಡ ಭಗವಂತನನ್ನು ಬಿಟ್ಟು ಯಾವುದಾದ್ರೂ ಇತರವಾಗಿರತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ನಮಗೆ ಈ ದೇಹ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ದೇಹ ಯಾವುದೋ ಒಂದು ಬಾಹ್ಯವಾಗಿರತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ದೇಹವನ್ನು ಮಾಡಿದರೂ ಕೂಡ ಅದು ದೇಹ ಅಂತ ಅನಿಸಿಕೊಳ್ಳೋದಿಲ್ಲ. ಅದು ಯಾವುದೋ ಒಂದು ಪ್ರಾಕೃತವಾಗಿರ್ತಕ್ಕಂತಹ ಮೆಷಿನ್ ಆಗಿರ್ಬೋದು ಅಷ್ಟೇ.
ಹೊರತು ಇಂತಹ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಇಂದ್ರಿಯಗಳು ಸಾಧ್ಯವೇ ಇಲ್ಲ, ಯಾರಿಂದಲೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಿಜ್ಞಾನಿಗಳಾಗಲಿ, ಯಾವ ವಿಶಿಷ್ಟವಾಗಿರ್ತಕ್ಕಂಥದ್ದಾಗಲಿ ಅವ್ರು ಯಾರೂ ಕೂಡ ಇಷ್ಟು ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಯಾರು ಕೊಡಬೇಕು? ಇದನ್ನು ಕೊಡಬೇಕು ಅಂತ ಹೇಳಿದರೆ ಭಗವಂತ ಮಾತ್ರ. ಇಂತಹ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಶರೀರ, ಇಂತಹ ಒಂದು ಅತಿ ದುರ್ಲಭವಾಗಿರತಕ್ಕಂತಹ ಮನುಷ್ಯ ಜನ್ಮ, ತತ್ರಾಪಿ ದುರ್ಲಭಧರ್ಮ, ಈ ದುರ್ಲಭವಾಗಿರತಕ್ಕಂತಹ ಮನುಷ್ಯ ಜನ್ಮ ಅದು ಏನು ಸುಮ್ಮನೆ ಸಿಗ್ತದ? ಸುಮ್ಮನೆ ಸಿಗುವಂಥದ್ದಲ್ಲ. ಅದನ್ನು ಸರಿಯಾಗಿ ಇದನ್ನು ಪಾಲನೆ ಮಾಡಿಕೊಳ್ಳಬೇಕು. ನಾವು ಏನು ಮಾಡ್ತೇವೆ, ದೇವರನ್ನು ಕಾಣುವ ಬಗೆಯಲ್ಲಿ ಬಿಟ್ಟು ನಾವು ಎಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ, ನಾವು ಇಂದ್ರಿಯಗಳ ಲಾಲನೆ ಪಾಲನೆ ತೊಡಗಿಕೊಂಡು ಬಿಡ್ತೇವೆ. ಕಣ್ಣಿಗೆ ಯಾವುದು ಬೇಕೋ ಅದನ್ನು ನೋಡು, ಕಿವಿಗೆ ಯಾವುದು ಬೇಕೋ ಕೇಳು, ಕೈಗೆ ಯಾವುದು ಬೇಕೋ ಅದನ್ನು ಮುಟ್ಟು, ಹೀಗೆ ಯಾವುದ್ಯಾವುದರಲ್ಲಿಯೋ ನಮ್ಮನ್ನು ನಾವು ತೊಡಗಿಸಿಕೊಂಡು ಬಿಡ್ತೇವೆ ಹೊರತು ಅದು ಸಾರ್ಥಕವನ್ನು ಪಡಿಸಿಕೊಳ್ಳುವಂಥದ್ರಲ್ಲಿ ಸ್ವಲ್ಪವೂ ನಮ್ಮ ಪ್ರಯತ್ನವನ್ನು ಮಾಡೋದಿಲ್ಲ. ಇನ್ನು ರಾಗಿ ಕರ್ಮಫಲ ಪ್ರೇಮಿಸೋ ಲುಬ್ಧ ಹಿಂಸಾತ್ಮಕ, ಹಿಂಸೆಯನ್ನು ಯಾವತ್ತೂ ಮಾಡಬೇಡ. ಮಾ ಹಿಂಸ್ಯಾ ಸರ್ವಭೂತಾನಿ, ಹಿಂಸೆಯನ್ನು ಯಾರಿಗೂ ಕೊಡಬಾರ್ದು. ಯಾರಿಗೂ ಕೊಡಬಾರ್ದು ಅಂತ ಹೇಳಿದರೆ ಯಾವ ಜೀವರಾಶಿಗಳಿಗೂ, ಸಕಲ ಜೀವ ಜಂತುಗಳಿಗೂ ಕೂಡ ನೀನು ಹಿಂಸೆಯನ್ನು ಕೊಡಲಿಕ್ಕೆ ನಿನಗೆ ಅಧಿಕಾರವೇ ಇಲ್ಲ. ನಿನಗೆ ಹಿಂಸೆಯನ್ನು ಕೊಡಲಿಕ್ಕೆ ಅಧಿಕಾರವಾದರೂ ಎಲ್ಲಿಂದ? ಹಿಂಸೆಯನ್ನು ಕೊಡುವಂತಹ ಅಧಿಕಾರ ನಿನಗಿಲ್ಲ. ಹಿಂಸೆಯನ್ನು ಒಂದು ಪ್ರಾಣಿಯನ್ನಾಗಲಿ, ಒಂದು ವ್ಯಕ್ತಿಯನ್ನಾಗಲಿ ಮಾನಸಿಕವಾಗಿ, ದೈಹಿಕವಾಗಿ ನಮಗೆ ಒಂದು ವಸ್ತುವನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ ಮೇಲೆ ಕೊಲ್ಲಿಕ್ಕೆ ನಮಗೆ ಎಲ್ಲಿದೆ ತಾನೇ ಅರ್ಹತೆ? ಅದರಿಂದ ಹಿಂಸೆಯನ್ನು ಮಾಡಬಾರದು. ಅಶುಚಿ ಮಾನಸಿಕವಾಗಿರ್ತಕ್ಕಂತಹ ಶುಚಿ, ದೈಹಿಕವಾಗಿರ್ತಕ್ಕಂತಹ ಶುಚಿ. ಮಾನಸಿಕ ಅಶುಚಿ ಇದ್ದೇ ಇದೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅದು ಎಲ್ಲ ನಮ್ಮ ಜೊತೆಗೇನೆ, ಅದು ಬೈ ಬರ್ತ್ ಅಂತ ಹೇಳಿಕೊಂಡ ಹಾಗೆ ಈ ನಮ್ಮ ಜೊತೆಗೇನೆ ಅದು ಇರುವಂತಹದ್ದು. ಅದನ್ನು ಏನು ಕೊಡಬೇಕು ಅಂತಿಲ್ಲ. ನಮ್ಮ ಜೊತೆಗೇನೆ ಕಾಮ ಇರ್ತದೆ, ಕ್ರೋಧ ಇರ್ತದೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಎಲ್ಲ ಒಂದಕ್ಕೊಂದು ಅದು ಏನು ಕಾಮಕ್ಕಿಂತ ಸ್ವಲ್ಪ ಜಾಸ್ತಿ ಕ್ರೋಧ, ಕ್ರೋಧಕ್ಕಿಂತ ಜಾಸ್ತಿ ಮೋಹ, ಮೋಹಕ್ಕಿಂತ ಜಾಸ್ತಿ ಲೋಭ, ಲೋಭಕ್ಕಿಂತ ಜಾಸ್ತಿ ಮದ, ಮದಕ್ಕಿಂತ ಜಾಸ್ತಿ ಮತ್ಸರ. ಹೀಗೆ ಅದು ಯಾವುದು ಕಮ್ಮಿ ಆಗಿರಬೇಕು, ಒಂದಕ್ಕೊಂದು ರೇಷಿಯೋ ಜಾಸ್ತಿ ಇರ್ತದೆ. ಅದನ್ನು ಕಮ್ಮಿ ಮಾಡಿಕೊಳ್ಬೇಕು, ಅದು ಇರಬಾರ್ದು ಅಂತ ಹೇಳ್ತಾನೆ. ಅಶುಚಿ ಹರ್ಷಶೋಕಾನ್ವಿತ ಕರ್ತ. ಇನ್ನೊಂದು ಏನು ಅಂತ ಕೇಳಿದ್ರೆ ಕಾರ್ಯಸಿದ್ಧಿಯ ವಿಪರೀತವಾಗಿ ನನಗೊಂದು ಯಾವುದೋ ಒಂದು ಕೆಲಸ ಆಯಿತು, ಕೆಲಸ ಆದಾಗ ಕುಗ್ಗುವುದು, ಕೆಲಸ ಆಗಲಿಲ್ಲ ಹಿಗ್ಗುವುದು. ಇದನ್ನು ಮೊದಲೇ ಕೃಷ್ಣ ನಿರಾಕರಣೆ ಮಾಡಿದ್ದಾನೆ. ಸುಖ ದುಃಖೇ ಸಮಯ ಕೃತ್ವ ಲಾಭವು ಜಯಾಜಯವು. ಸುಖ ದುಃಖವನ್ನು ನೋಡ್ತೀಯಲ್ವ, ಸುಖ ದುಃಖಗಳು ಬರ್ತವಲ್ವ, ಸುಖ ದುಃಖಾದಿಗಳಿಗೆ ನೀನು ನಿನ್ನನ್ನು ವಿಪರೀತವಾಗಿ ತೊಡಗಿಸಿಕೊಂಡಿ ಅಂತ ಹೇಳಿದಾಗ ಅದಕ್ಕೆ ನಿಮಗೆ ಅದು ಏನಾಗ್ತದೆ, ಒಂದು ಸಂದರ್ಭದಲ್ಲಿ ದುಃಖ ಆಗ್ತದೆ, ಒಂದು ಸಂದರ್ಭದಲ್ಲಿ ಸುಖವಾಗ್ತದೆ, ಖುಷಿ ಆಗ್ತದೆ. ಇದು ಎರಡನ್ನೂ ಕೂಡ ಸಮಾನವಾಗಿ ನೋಡುವಂತಹ ಪ್ರಯತ್ನ ಮಾಡಲ್ವ, ಬರ್ತದೆ. ಏನು ದೊಡ್ಡ ಸಮಸ್ಯೆ ಇಲ್ಲ. ಏನು ಮಾಡಬೇಕು ಅಂತ ಕೇಳಿದ್ರೆ ಮನಸ್ಸಿಗೆ ಒಂದು ಟ್ರೈನಿಂಗ್, ಮನಸ್ಸಿಗೆ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಒಂದು ಟ್ರೈನಿಂಗ್, ಆ ಪ್ರಯತ್ನವನ್ನು ಮನಸ್ಸಿಗೆ ಮಾಡಬೇಕು. ನಾವು ಮನಸ್ಸಿಗೆ ಏನು ಮಾಡ್ತೇವೆ ಅಂತ ಕೇಳಿದರೆ ಮನಸ್ಸು ಹಾಳಾಗಿದೆ. ಆ ಮನಸ್ಸು ಹಾಳಾಗಲಿಕ್ಕೆ ನಮ್ಮ ಬಾಹ್ಯವಾಗಿರ್ತಕ್ಕಂಥ ಇಂದ್ರಿಯಗಳು ಹಾಳಾಗಿದೆ. ಇಂದ್ರಿಯ ಹಾಳಾಗಿರೋದ್ರಿಂದಾಗಿ ಪೂರ್ತಿ ನಮ್ಮದು ಜೀವನವೇ ಅಸ್ತವ್ಯಸ್ತವಾಗಿದೆ. ಎಲ್ಲವೂ ಸರಿಯಾಗಿರಬೇಕು ಅಂತ ಹೇಳಿದರೆ ಆಹಾರಾದಿಗಳು ಸರಿಯಾಗಿರಬೇಕು. ಆಹಾರ ಸರಿ ಇದ್ದಾಗ ಮನಸ್ಸು ಸರಿಯಾಗಿರ್ತದೆ, ಮನಸ್ಸು ಸರಿ ಇದ್ದಾಗ ನಮ್ಮ ಚರ್ಯಗಳು ಸರಿ ಇರ್ತವೆ. ಅದಕ್ಕೋಸ್ಕರವಾಗಿ ಎಲ್ಲವೂ ಸರಿ ಇರಬೇಕು ಅಂತಾದರೆ ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು. ನಮ್ಮ ಜೀವನ ಶೈಲಿ ಹೇಗಿರಬೇಕು? ಆಹಾರದಲ್ಲಿ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡುವುದು, ಸಾತ್ವಿಕವಾಗಿರ್ತಕ್ಕಂತಹ ಭಗವಂತನ ಶ್ರವಣ, ಸಾತ್ವಿಕವಾಗಿರ್ತಕ್ಕಂತಹದ್ದು ಎಲ್ಲ ಸಾತ್ವಿಕ ಪರವಾಗಿದ್ದಾಗ ಅದು ಸಹಜವಾಗಿ ನಮ್ಮನ್ನು ಸಾತ್ವಿಕದ ಕಡೆಗೆ ನಮ್ಮನ್ನು ಒಯ್ತದೆ. ಅದಕ್ಕೋಸ್ಕರವಾಗಿ ಕೃಷ್ಣ ಎಲ್ಲ ಕಡೆಗಳಲ್ಲೂ ಹೇಳುವಂತಹದ್ದೇನು ಅಂತ ಕೇಳಿದ್ರೆ, ನೀನು ಸಾತ್ವಿಕನಾಗಿರಬೇಕು, ಸತ್ವಗುಣವನ್ನು ನಿನ್ನಲ್ಲಿ ಅಳವಡಿಸಿಕೊಳ್ಬೇಕು. ಆ ಸತ್ವಗುಣ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಪ್ರಾಮಾಣಿಕವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾನೆ. ಇನ್ನು
ಇಂತಹ ಹರ್ಷಶೋಕಾನ್ವಿತಕ್ಕರ್ಥ ರಜಸ ಪರಿಕೇಂದ್ರ ಹರ್ಷ ಶೋಕಗಳು ಆ ಸುಖ ದುಃಖಗಳು ಬಂದಾಗ ಯಾರು ಖುಷಿಯಾಗೋದು, ದುಃಖ ಬಂದಾಗ ವಿಪರೀತವಾಗಿ ಕೆಳಗೆ ಹೋಗ್ತಾನೆ ಅವನು ರಾಜಸ. ಅದರಿಂದ ಕೃಷ್ಣ ಹೇಳುವಂತಹದ್ದು ರಾಗಿ ವಿಪರೀತವಾಗಿರ್ತಕ್ಕಂಥ ರಾಗ, ನಾನು ನನ್ನದು ಅಂತ ಹೇಳಿಕೊಂಡಿರ್ತ ರಾಗ ಕರ್ಮಫಲ ಪ್ರೇಪ್ಸು, ಕರ್ಮದಲ್ಲಿ ಆಸಕ್ತಿ. ಇನ್ನು ಲುಬ್ಧ ಭಗವಂತನಿಗೋಸ್ಕರವಾಗಿ ಹಣವನ್ನು ವ್ಯಯ ಮಾಡುವಲ್ಲಿ, ಧರ್ಮಕರ್ಮಗಳಲ್ಲಿ ಭಗವಂತನಿಗೋಸ್ಕರ ಅಂತ ಹೇಳಿದರೆ ನೀನು ಧರ್ಮಕರ್ಮಗಳಲ್ಲಿ ಹಣವನ್ನು ವ್ಯಯ ಮಾಡುವಲ್ಲಿ ನೀನು ಇಲ್ಲ ಹಾಕ್ಕೊಳ್ಬೇಕು ದನ ಅಂತ ಹೇಳಿಕೊಂಡು ಯೋಚನೆ ಮಾಡಿದರೆ ಅದು ಒಳ್ಳೆಯದಾಗುವುದಿಲ್ಲ. ಹಿಂಸಾತ್ಮಕ ಹಿಂಸೆಯನ್ನು ಬಿಡಬೇಕು. ಅಶುಚಿ ಶುಚಿ, ಮಾನಸಿಕ ಶುಚಿ, ದೈಹಿಕ ಶುಚಿ ಇದೆರಡೂ ಕೂಡ ಇರಬೇಕು. ಹರ್ಷಶೋಕಾನ್ವಿತ ಕರ್ತ ತಾಮಸ ಪರಿಕೇಂದ್ರ, ಇಂಥವರು ತಾಮಸರು ಅಂತ ಅನಿಸಿಕೊಳ್ತಾರೆ ಅಂತ ಹೇಳ್ತಾನೆ. ಇನ್ನು ತಾಮಸರು ಯಾರು ಅಂತ ಕೇಳಿದರೆ ತಾಮಸರನ್ನು ವಿಭಾಗ ಮಾಡ್ತಾನೆ. ಅಯುಕ್ತ, ಪ್ರಾಕೃತ, ಸ್ತಬ್ಧ, ಶಠ, ನೈಷ್ಕೃತಿ, ಅಲಸಃ, ವಿಷಾದಿ, ದೀರ್ಘಸೂತ್ರಿ ಕರ್ತ ತಾಮಸ ಉಚ್ಯತೆ. ತಾಮಸ ಅಂತ ಹೇಳಿದರೆ ಯಾರು ತಾಮಸ ಜೀವರಾಶಿಗಳು, ತಾಮಸರು ಅಂತ ಹೇಳಿದರೆ ಅದನ್ನು ಹೇಳ್ತಾನೆ. ಅಯುಕ್ತ ಪ್ರಾಕೃತ, ಕರ್ಮವನ್ನು ಮಾಡುವುದು ಭಗವಂತನಿಗೆ ಯಾಕೆ ಅರ್ಪಿಸಬೇಕು, ನಾನೇ ಎಲ್ಲವನ್ನು ಮಾಡಿದ್ದಲ್ವ, ನನಗೇ ಎಲ್ಲ ಇರಲಿ ಅಂತ ಹೇಳಿಕೊಂಡು ಒಂದು ರೀತಿಯಾಗಿರ್ತಕ್ಕಂಥ ಭಾವನೆ. ಭಗವಂತ ಮಾಡಿದ್ದಲ್ಲ, ನಾನೇ, ನನ್ನಲ್ಲಿ ಸಂಪತ್ತಿತ್ತು, ದೈಹಿಕವಾಗಿರ್ತಕ್ಕಂಥ ದೃಢತೆ ಇತ್ತು, ಎಲ್ಲವೂ ನನ್ನಲ್ಲಿತ್ತು, ನಾನಿತ್ತಲ್ವ, ನನ್ನಲ್ಲಿದ್ದದನ್ನು ನಾನು ವ್ಯಯ ಮಾಡಿದೆ ಅಂತ ಹೇಳಿಕೊಂಡಿರತಕ್ಕಂಥ ಆ ಮನೋಭಾವನೆ ಅದು ನಿನಗೆ ಏಳಿಗೆಗೆ ಅದು ಕಾರಣವಾಗುವುದಿಲ್ಲ. ಇನ್ನು ಭಗವದರ್ಪಣ ಬುದ್ಧಿ ಇಲ್ಲ, ಭಗವಂತನ ಸಾಮರ್ಥ್ಯ ವಿಷಯದಲ್ಲಿ ಶೂನ್ಯ ಭಾವ, ಭಗವಂತ ಮಾಡಿಸಿದ್ದು ಅಂತೂ ಇಲ್ಲ, ಭಗವಂತನ ಸಾಮರ್ಥ್ಯದಲ್ಲಿ ಭಗವಂತನಿಗೆ ಸಾಮರ್ಥ್ಯದಲ್ಲಿಯೂ ಕೂಡ ಜ್ಞಾನ ಇಲ್ಲ. ಭಗವಂತನಿಗೆ ಸಾಮರ್ಥ್ಯ ಉಂಟಾ? ಇಲ್ಲ, ಅವನೇ ಅಂತ ಸಾಮರ್ಥ್ಯ, ನಾನೇ ಜೀವನೇ ಎಲ್ಲವನ್ನು ಕೂಡ ಅಂತ ಹೇಳಿದೆ, ಅದು ಒಂದು ರೀತಿಯಾಗಿರ್ತಕ್ಕಂಥ ಆಗೋದಿಲ್ಲ. ಇನ್ನೊಂದು ಏನು ಅಂತ ಕೇಳಿದರೆ ನಾನೇ ಭಗವಂತ, ಅಹಂ ಬ್ರಹ್ಮ, ನಾನೇ ಎಲ್ಲವನ್ನು, ಜೀವನಿಗೇ ಆ ಬ್ರಹ್ಮದ ಆರೋಪ. ಅದು ಕೂಡ ಯಾವತ್ತೂ ಕೂಡ ಭಗವಂತನಿಗೆ ನಮ್ಮ ಶಿರಸ್ಸನ್ನು ಯಾರಿಗೆ ಬಾಗಬೇಕು, ಭಗವಂತನಿಗೋಸ್ಕರವಾಗಿ ಇದನ್ನು ಬಾಗಿಸಬೇಕು. ಅದನ್ನು ಬಿಟ್ಟು ಯಾರಿಗೂ ಕೂಡ ಬಾಗದೆ ಯಮ ನರಕದಲ್ಲಿ ಪ್ರಶ್ನೆಯನ್ನು ಕೇಳ್ತಾನಂತೆ, ಯಾರನ್ನು ತರಬೇಕು? ಚಿತ್ರಗುಪ್ತರು ಕೇಳಿರತಕ್ಕಂಥ ಚಿತ್ರಗುಪ್ತರು ಕೇಳ್ತಾರೆ, ಯಾರನ್ನು ನಾವು ಇಲ್ಲಿಗೆ ತರಬೇಕು, ಯಮಲೋಕಕ್ಕೆ ಯಾರನ್ನು ಕರ್ಕೊಂಡು ಬರಬೇಕು ಅಂತ ಕೇಳಿದರೆ, ಯಾರು ಭಗವಂತನಿಗೋಸ್ಕರ ಒಂದು ಸಲವೂ ಕೂಡ ಶಿರವನ್ನು ಬಾಗುವುದಿಲ್ಲ, ಯಾರು ತಮ್ಮ ಕೈಗಳಿಂದ ಭಗವಂತನಿಗೋಸ್ಕರವಾಗಿ ಆ ಕೈಗಳನ್ನು ಉಪಯೋಗಿಸಿಲ್ಲ, ಯಾರು ಈ ಕಾಲುಗಳಿಂದ ಭಗವಂತನಿಗೋಸ್ಕರ ಭಗವಂತನ ಯಾತ್ರೆ, ಭಗವಂತನ ತೀರ್ಥಕ್ಷೇತ್ರ ಯಾತ್ರೆ ಅಥವಾ ಭಗವಂತನಿಗೋಸ್ಕರವಾಗಿ ಈ ಪ್ರದಕ್ಷಿಣಾದಿಗಳು ಇವೆಲ್ಲವನ್ನೂ ಕೂಡ ಯಾರು ಮಾಡಲಿಲ್ವೋ ತಾನಾನಯದ್ವ, ಅಂಥವರನ್ನು ನನ್ನಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಚಿತ್ರಗುಪ್ತನಿಗೆ ಯಮ ಹೇಳುವಂತಹ ಒಂದು ಮಾತಿದೆ. ಕೇವಲ ಈ ಕೈಗಳಿಂದ ದೇವರಿಗೆ ಮಾಡಿದ ತಕ್ಷಣ ಇದು ನಮ್ಮನ್ನೇನು ಭಗವಂತನ ಬಂದು ಕರ್ಕೊಂಡು ಹೋಗುವಂಥದ್ದು ಹೇಳಿದಲ್ಲ, ಆದರೂ ಕೂಡ ಹೇಳುವಂಥದ್ದೇನು ಅಂತ ಕೇಳಿದರೆ ಇದೆಲ್ಲವೂ ಕೂಡ ಭಗವಂತನಿಗೋಸ್ಕರ ಅರ್ಪಿತವಾಗಬೇಕು. ಭಗವಂತ ಕೊಟ್ಟದ್ದು ಇದನ್ನು ನಾವು ಏನು ಮಾಡ್ತೇವೆ, ಇದಕ್ಕೆ ಒಂದು ಈ ಚರ್ಮಕ್ಕೆ ಒಂದಷ್ಟು ಏನಾದರೂ ಪೇಂಟ್ ಕೊಟ್ಟುಕೊಂಡು ಅದನ್ನು ಒಂದು ವೈಭವ ಮಾಡುವಂಥ ಒಂದು ಹುಚ್ಚುತನದ ಪರಮಾವಧಿ. ಇದು ಚೆನ್ನಾಗಿ ಕಾಣಬೇಕು, ಇದು ಚೆನ್ನಾಗಿ ಕಂಡ್ರೆ ಆವಾಗ ನಾವು ಒಳಗೆ ಚೆನ್ನಾಗಿ ಕಾಣ್ತೇವೆ ಅಂತ ಒಂದು ಭ್ರಮೆ. ಇದು ಒಳಗೆ ಇದು ಚೆನ್ನಾಗಿ ಕಂಡ್ರೆ ಏನಿದೆ, ಇದು ಕೇವಲ ಹೊರಗಿನ ವ್ಯವಸ್ಥೆ ಮಾತ್ರ. ಈ ಚರ್ಮ ಹೋಯ್ತು ಅಂತ ಹೇಳಿದರೆ ಒಳಗೇನಿದೆ, ಒಳಗೆ ಕೇವಲ ಮೂಳೆಗಳು, ಮಾಂಸಗಳು, ರಕ್ತ, ಇದಿಷ್ಟೇ ಹೊರತು ಬೇರೆ ಇದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಮತ್ತು ಇನ್ನಿತರ ನರನಾಡಿಗಳು ಅದಿಷ್ಟೇ ಇರುವಂಥದ್ದು. ಒಳಗೊಂದು ಭಗವಂತನಿದ್ದಾನೆ, ಅದು ಬೇರೆ ವಿಷಯ. ಆದರೆ ನೀವು ಕೇವಲ ಲೌಕಿಕವಾಗಿ ಇದನ್ನು ನೋಡಿದ್ರಿ ಅಂತ ಹೇಳಿದರೆ ಇದರಲ್ಲಿ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಭಗವಂತ ಇದ್ದದ್ರಿಂದಾಗಿ ಇದು ಚೆನ್ನಾಗಿ ಕಾಣ್ತದೆ, ಭಗವಂತನಿಲ್ಲ ಅಂತ ಹೇಳಿದರೆ ಇಲ್ಲಿ ಚೆನ್ನಾಗಿರ್ಬೇಕೇನಿದೆ. ಇದು ಒಂದು ದಿವಸ ಇದರಲ್ಲಿ ಒಂದು ಪ್ರಾಣ ಹೋಯಿತು ಅಂತ ಹೇಳಿದ ಮೇಲೆ ಇದನ್ನು ಒಂದು ದಿವಸ ಇಟ್ಟ ತಕ್ಷಣ ಇದು ಕೊಳಿಲಿಕ್ಕೆ ಶುರುವಾಗ್ತದೆ, ಮತ್ತೆ ವಾಸನೆ ಬರಲಿಕ್ಕೆ ಶುರುವಾಗ್ತದೆ, ಮತ್ತೆ ಅದರಲ್ಲಿ ಹುಳ ಹುಪ್ಪಟೆಗಳು ಬರಲಿಕ್ಕೆ ಶುರುವಾಗ್ತದೆ. ಹೀಗೆ
ಕೊಳೆತು ನಾರತಕ್ಕಂತಹ ದೇಹ, ಇದರ ಸೌಂದರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಅದರಲ್ಲಿ ನಮ್ಮನ್ನು ನಾವು ಆ ಲೋಕದಲ್ಲಿ ನಾವಿದ್ದೇವೆ. ಅದರಿಂದ ಅಯುಕ್ತ ಪ್ರಾಕೃತ ಸ್ತಬ್ಧ ನೈಷ್ಕೃತಿ. ಇನ್ನು ದುಃಖ ಬಂದರೆ ಅದರ ಮೇಲೆ ಕರ್ಮವನ್ನೇ ಸ್ವಲ್ಪ ಕಷ್ಟ ಬಂತು ಅಂತ ಹೇಳಿದ ತಕ್ಷಣ ಮತ್ತೆ ಯಾವ ಕರ್ಮವನ್ನು ಮಾಡಲಿಕ್ಕಿಲ್ಲ. ಅಯ್ಯೋ ದೇವರು, ನನಗೇ ಎಲ್ಲವೂ ಕಷ್ಟವನ್ನು ಭಗವಂತ ಕೊಟ್ಟಿದ್ದಾನೆ, ಬೇರೆ ಯಾರೂ ಕೂಡ ಮಾಡುವುದಿಲ್ಲ, ನಾನು ದೇವರಿಗೆ ಇಷ್ಟೆಲ್ಲ ಮಾಡ್ತೇನೆ, ಮಾಡಿಯೂ ಕೂಡ ದೇವರು ನನಗೆ ಏನೂ ಮಾಡ್ತಾ ಇಲ್ಲ ಅಂತ ಹೇಳಿಕೊಂಡು ಆ ಒಂದು ಸ್ವಲ್ಪ ನನಗೆ ಕಷ್ಟ ಬಂತು ಅಂತ ಹೇಳಿದ ತಕ್ಷಣ ದೇವರ ಮೇಲೆ ಎಲ್ಲವನ್ನು ಹಾಕಿ ತಲೆ ಮೇಲೆ ಕೈ ಹಾಕ್ಕೊಂಡು ಏನೋ ಇಡೀ ಪ್ರಪಂಚ ನಮ್ಮ ಮೇಲೆ ಬಿದ್ದಿದೆ ಅಂತ ಹೇಳಿಕೊಂಡು ಯೋಚನೆ ಮಾಡುವಂತಹದ್ದು ಅದು ಕೂಡ ಸರಿಯಲ್ಲ, ಅದು ಇರಬಾರ್ದು. ಇನ್ನು ವಿಷಾದಿ ಏನು, ಯಾರಾದರೂ ಕರ್ಮವನ್ನು ಏನೋ ಒಂದು ಯಾರೋ ಏನೋ ಹೇಳ್ತಾರೆ ಅಂತಕೊಂಡು ಮತ್ತೆ ಅವರು ಪಾಪ ಏನೋ ಒಂದು ಸಂದರ್ಭದಲ್ಲಿ ತಪ್ಪನ್ನು ಮಾಡಿರ್ತಾನೆ. ಅವನು ಒಂದು ಸಲ ಮಾಡಿರ್ತಕ್ಕಂಥ ತಪ್ಪನ್ನು ಅದನ್ನು ಹೇಳಿ ಮತ್ತೆ ಅಷ್ಟು ಅವನನ್ನು ನೋಯಿಸುವಂಥದ್ದು. ಒಬ್ಬ ಪಾಪ ಒಂದು ಸಲ ತಪ್ಪು ಮಾಡಿರ್ತಾನೆ, ಅದನ್ನು ಒಂದು ಸಲ ಹೇಳಿ ತಿದ್ದಿ ಬಿಟ್ಟು ಬಿಡಬೇಕು. ಆದರೆ ಮತ್ತೆ ಅವನ ಮನಸ್ಸನ್ನು ನೋಯಿಸಿ ಅವನನ್ನು ಒಂದು ರೀತಿಯಾಗಿ ಅವನ ಮಾನಸಿಕವಾಗಿರ್ತಕ್ಕಂಥ ವ್ಯಥೆಗೆ ಕಾರಣರಾದೆವು ಅಂತ ಹೇಳಿದರೆ ಅದು ನಮ್ಮ ಅವನತೆಗೆ ಅದು ಕಾರಣ ಅಂತ ಅನಿಸಿಕೊಳ್ತದೆ. ಅದಕ್ಕೋಸ್ಕರವಾಗಿ ಇಂತಹ ಯಾವುದನ್ನೂ ಕೂಡ ಮಾಡಬೇಡ. ಇನ್ನೊಂದು ದೀರ್ಘಸೂತ್ರಿ ಅಂತ ಹೇಳಿದರೆ ಇವತ್ತು ಮಾಡ್ಬೋದು, ಇವತ್ತೊಂದು ಕೆಲಸ ಇದೆ ಅದು ಇವತ್ತಿಗೇ ಮಾಡಿ ಮುಗಿಸುವಂತಹದ್ದು, ಅದನ್ನು ಇಲ್ಲ ನಾಳೆ ಮಾಡುವ, ನಾಡ್ದು ಮಾಡುವ ಹೀಗೆ ಮುಂದಕ್ಕೆ ಆಗ್ತಾ ಹೋಗೋದು. ಬೇಕು ಅಂತಂದರೆ ಮಾಡುವ ಅಂತ ಹೇಳಿಕೊಂಡು ಆದ್ರೆ ದೀರ್ಘಸೂತ್ರ ಅದನ್ನು ಎಳ್ಕೊಂಡು ಹೋಗುವಂಥದ್ದು ಇದು ಮಾಡಬಾರ್ದು. ಯಾಕೆ? ಭಗವಂತನ ವಿಷಯದಲ್ಲಿ ಆಗಲಿ ಅದು ನಮಗೆ ಎಲ್ಲಿ ಗೊತ್ತಾಗ್ತದೆ ಅಂತ ಕೇಳಿದರೆ ರಾಮದೇವರ ಇದರಲ್ಲಿ ರಾಮಾಯಣದಲ್ಲಿ ಸೀತೆಯ ಅಪಹರಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸುಗ್ರೀವಾದಿಗಳ ಭೇಟಿಯಾಗದೆ ಸುಗ್ರೀವಾದಿಗಳ ಭೇಟಿಯಾಗಿ ತದನಂತರದಲ್ಲಿ ಒಬ್ಬೊಬ್ಬರನ್ನು ಒಂದೊಂದು ದಿಕ್ಕಿಗೆ ಗಳಿಸ್ತಾರೆ. ಒಂದು ದಿಕ್ಕಿಗೆ ಗಳಿಸಿದಾಗ ಅಲ್ಲಿ ಸುಗ್ರೀವಾದಿಗಳು ಸ್ವಲ್ಪ ಒಂದು ಸಂದರ್ಭದಲ್ಲಿ ಆ ಒಂದು ಕಪಿಗಳು ಭಗವಂತನ ರಾಮನ ವಿಷಯದಲ್ಲಿ ರಾಮನ ಕೆಲಸ ಅದು ಮಾಡಿದ್ರಾಯಿತು, ನಮಗೆ ಸಿಗಲಿಲ್ಲ ಅಂತ ಹೇಳಿಕೊಂಡು ಸ್ವಲ್ಪ ಆಲಸ್ಯವನ್ನು ತೋರಿಸ್ತಾರೆ. ಆ ಕ್ಷಣಕ್ಕೆ ಅಲ್ಲಿ ಹನುಮಂತ ಬರ್ತಾನೆ. ಹನುಮಂತ ಬಂದಾಗ ಅದು ಏನು ಹೇಳ್ತಾನೆ ಅಂತ ಕೇಳಿದರೆ, ಬಲಾಧಿಪಿಕಾರಯಿಷ್ಯಾಮಿ, ನೀವು ರಾಮದೇವರ ಕರ್ಮವನ್ನು ನೀವಾಗಿಯೇ ಮಾಡಿದರೆ ಸರಿ, ಇಲ್ಲ ನೀವು ಮಾಡಿಲ್ಲ ಅಂತ ಹೇಳಿದರೆ ನಿಮ್ಮ ಹತ್ರ ಬಲಾಧಿಪಿಕಾರಿಷ್ಯಾಮಿ, ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮಂದ್ರೆ ಬಲಾತ್ಕಾರಪೂರ್ವಕವಾದರೂ ಮಾಡಿಸುವಂಥದ್ದು ನಾನು. ಅದಕ್ಕೋಸ್ಕರವಾಗಿ ಅವರು ಏನು ಮಾಡಿದ್ರು ದೀರ್ಘಸೂತ್ರಿ, ನಾಳೆ ನೋಡುವ, ನಾಡ್ದು ನೋಡುವ, ಅಥವಾ ಇನ್ಯಾರಾದರೂ ಮಾಡ್ತಾರೆ ಅಂತ ಹೇಳಿಕೊಂಡು ಇನ್ನೊಂದು 3 ವಿಭಾಗ ಹೋಗಿದೆಯಲ್ವ, ಅವ್ರು ಯಾರಾದರೂ ಹುಡುಕ್ತಾರೆ. ನಾವು ಒಂದು ಗುಂಪಿನವರು ನಾವು ದೇವರನ್ನು ರಾಮದೇವರನ್ನು ಅಥವಾ ಸೀತೆಯನ್ನು ಹುಡುಕುವಲ್ಲಿ ನಮ್ಮ ಪ್ರಯತ್ನ ಬೇಕಾಗಿಲ್ಲ ಅಂತ ಹೇಳಿದರೆ ಆವಾಗ ರಾಮದೇವರ ಕೆಲಸವನ್ನು ಹಾಗೆ ಮಾಡಬಾರ್ದು. ರಾಮದೇವರ ಕಾರ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೀರ್ಘಸೂತ್ರವನ್ನು ಬಳಸಬಾರ್ದು ಅಂತ ಹೇಳಿಕೊಂಡು ಹೇಳ್ತಾರೆ. ತದನಂತರದಲ್ಲಿ ರಾಮದೇವರು ಇನ್ನೊಂದು ನಮಗೆ ಮೈನಾಕ ಪರ್ವತದ ವಿಷಯದಲ್ಲಿಯೂ ಕೂಡ ಆ ರೀತಿಯಾಗಿ ನಮ್ಮನ್ನು ಎಚ್ಚರಿಸ್ತಾರೆ. ಮೈನಾಕ ಪರ್ವತ ಅವನು ಮೇಲಕ್ಕೆ ಬರ್ತಾನೆ. ಹನುಮಂತ ಲಂಕೆಯನ್ನು ದಾಟುವಂಥ ಸಂದರ್ಭದಲ್ಲಿ ಮೈನಾಕ ಪರ್ವತ ಮೇಲಕ್ಕೆ ಬರ್ತಾನೆ. ಮೇಲಕ್ಕೆ ಬಂದಾಗ ರಾಮದೇವರ ಕಾರ್ಯದಲ್ಲಿ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಲಸ್ಯ ಇಲ್ಲ, ನನಗೆ ರಾಮದೇವರ ಕರ್ಮ ಅದು ಒಮ್ಮೆ ಮುಗಿಯುವ ತನಕ ಅದು ನನ್ನಲ್ಲಿ ಯಾವತ್ತೂ ಕೂಡ ಅದು ಜಾಗೃತವಾಗಿರುವಂತಹದ್ದು. ರಾಮದೇವರ ಕಾರ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಲಸ್ಯತನ ಅದು ನನಗೆ ಇಲ್ಲ ಅಂತ ಎಂಬುದಾಗಿ ಹನುಮಂತ ನಮಗೆ ತೋರಿಸಿಕೊಡ್ತಾನೆ. ಹೀಗೆ ಹನುಮಂತ ದೇವರು ನಮಗೆ ತುಂಬ ಕಡೆಗಳಲ್ಲಿಯೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು
ತೋರಿಸಿದ್ದಾರೆ. ಇಲ್ಲಿ ಯಾಕೆ ಬಂತು ಅಂತ ಕೇಳಿದರೆ ದೀರ್ಘ ಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ನಾವು ಒಂದು ವೇಳೆ ಭಗವಂತನ ಕಾರ್ಯದಲ್ಲಿ ಭಗವಂತನ ಪೂಜೆ ಅಥವಾ ಭಗವಂತನ ವಿಷಯ, ಭಗವಂತನ ಜ್ಞಾನಯಜ್ಞ, ಭಗವಂತನ ಯಾವುದೇ ಕರ್ಮವಾಗಿ ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತಾದ ಮೇಲೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾಳೆ ನಾಡ್ದು ಮುಂದಕ್ಕೆ ಹಾಕುವಂತಹದ್ದು ಅದು ಸರಿಯಾಗಿರ್ತಕ್ಕಂತಹ ಮಾರ್ಗ ಅಲ್ಲ ಅಂತ ಹೇಳಿಕೊಂಡು, ಇದು ತಾಮಸ ಜನರ, ಯಾರು ತಾಮಸಿಕರು ಇರ್ತಾರೆ ಅವರು ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಇರ್ತಾರೆ ಎಂಬುದಾಗಿ ಹೇಳ್ತಾನೆ. ಇನ್ನು ಇದನ್ನು ಈ ಪ್ರಾಕೃತ ದೀರ್ಘಸೂತ್ರ ಇತ್ಯಾದಿಗಳ ಶಬ್ದಗಳ ವರ್ಣೆಯನ್ನು ಮಾಡ್ತಾನೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಿತಂ ಅಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣ.